ನಮಸ್ತೆ ಸ್ನೇಹಿತರೆ. ನಮ್ಮ ಶರ್ಮಾ ಟೆಕ್ನಾಲಜೀಸ್ನ ವತಿಯಿಂದ ಜಿ ಒ ಸಿ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದೇವೆ. ಸೊ ಈ ಜಿ ಒ ಸಿ ಅನ್ನುವಂಥದ್ದು ಏನು, ಅದು ನಿಮ್ಮ ಬಳಕೆಗೆ ಹೇಗೆ ಉಪಯೋಗಕಾರಿಯಾಗಿದೆ ಅದನ್ನು ತಿಳಿಸುವಂಥ ಒಂದು ಸಣ್ಣ ವಿಡಿಯೋ ಇದಾಗಿರುತ್ತೆ. ಜಿ ಒ ಸಿ ಅನ್ನುವಂಥದ್ದು ಗ್ರೋ ಅವರ್ ಸೆಂಟರ್, ಅಂದರೆ ನಮ್ಮ ಕೇಂದ್ರಗಳೇನಿದ್ದಾವೆ, ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಸಿ ಎಸ್ ಸಿ ಆಗಿರ್ಬೋದು, ಅಥವಾ ಒಂದು ಬ್ರೌಸಿಂಗ್ ಸೆಂಟರ್ ಆಗಿರ್ಬೋದು, ನಮ್ಮ ಕೇಂದ್ರದಲ್ಲಿ ದಿನನಿತ್ಯ ನಾವು ಮಾಡುವಂತಹ ಹಲವಾರು ಕೆಲಸಗಳು ಕೆಲವೊಮ್ಮೆ ನಮಗೆ ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಕೆಲವೊಮ್ಮೆ ಆ ಮಾಹಿತಿಗಳ ಕೊರತೆ ನಮ್ಮನ್ನು ಕಾಡುತ್ತೆ, ಕಸ್ಟಮರ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಕೆಲವೊಂದಷ್ಟು ನ್ಯೂನತೆಗಳು ಏನಿದ್ದಾವೆ ಅವುಗಳಿಗೆ ಒಂದು ಪರಿಹಾರವಾಗಿ ನಾವು ಈ ಜಿ ಒ ಸಿಯನ್ನು ಮಾಡಿದ್ದೇವೆ. ಜಿ ಒ ಸಿ ಅನ್ನುವಂಥದ್ದು ಏನು, ಅದ್ರ ಬಗ್ಗೆ ಹೇಳೋದಾದರೆ, ಇದೊಂದು ಡೆಸ್ಕ್ಟಾಪ್ ಸಾಫ್ಟ್ವೇರ್. ನಿಮ್ಮ ಕಂಪ್ಯೂಟರ್ಗಳಲ್ಲಿ ಈಗ ಆಲ್ರೆಡಿ ನೀವೇನು ಬಳಕೆ ಮಾಡ್ತಾ ಇದ್ದೀರಿ, ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಆಗಿರ್ಬೋದು, ಅದೇ ರೀತಿಯ ಒಂದು ಡೆಸ್ಕ್ಟಾಪ್ ಸಾಫ್ಟ್ವೇರ್ ಇದು. ಆದರೆ ಇದರಲ್ಲಿ ಮತ್ತು ನಿಮ್ಮ ಬೇರೆ ಬ್ರೌಸರ್ಗಳಲ್ಲಿ ಇರುವಂತಹ ವ್ಯತ್ಯಾಸ ಏನು ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಮೊದಲನೇದಾಗಿ ನಾವು ಬಳಸ್ತಾ ಇರುವಂಥದ್ರಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಈಗ ಯಾವುದೋ ಒಬ್ಬ ಕಸ್ಟಮರ್ ಒಬ್ಬರು ಬರ್ತಾರೆ, ನನಗಿಂತ ಒಂದು ಅರ್ಜಿ ಹಾಕಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ MSME ಅಂತಲೇ ಇಟ್ಕೊಳ್ಳೋಣ. ಸೊ ನಾನೀಗ ಗೂಗಲ್ನಲ್ಲಿ ಸರ್ಚ್ ಮಾಡ್ತೀನಿ, MSME ಅಂದರೆ ಬಂತು, ಓಕೆ. ಆದರೆ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು, ಆ ಏನು ಸರ್ಚ್ ಬರುತ್ತೆ ಅದರಲ್ಲಿ ಎಷ್ಟು ಜೆನ್ಯೂನ್ ಇದ್ದಾವೆ, ಎಷ್ಟು ಫೇಕ್ ಇದ್ದಾವೆ. ಉದಾಹರಣೆಗೆ ಉದ್ಯಮ್ ಆಧಾರ್ MSMEಯ ಒಂದು ಆಪ್ಷನ್, ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ಕೊಡ್ತೇನೆ. ಸೊ ಕೊಟ್ಟರೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಬೇಕಾದಷ್ಟು ಸರ್ಚ್ ಆಪ್ಷನ್ಸ್ಗಳು ಬಂದಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ಲ ವೆಬ್ಸೈಟ್ಸ್ಗಳನ್ನು ಕೂಡ ನಿಮಗೆ ಅದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಇದೆ. ಆದರೆ ಅದರಲ್ಲಿ ಫೇಕ್ ವೆಬ್ಸೈಟ್ಸ್ಗಳು ಕೂಡ ಇದೆ. ಸೊ ಫೇಕ್ ವೆಬ್ಸೈಟ್ಸ್ ಅಂತಂದರೆ ದೇ ಆರ್ ನಾಟ್ ಅಫಿಷಿಯಲ್ ಅಲ್ಲದೇ ಇರುವಂಥ ವೆಬ್ಸೈಟ್ಸ್ಗಳು. ಸೊ MSMEಗೆ ನಮಗಿರುವಂತಹ ಒಂದು ವೆಬ್ಸೈಟು ಉದ್ಯಮ್ ರಿಜಿಸ್ಟ್ರೇಷನ್ .gov.in. ಆದರೆ ಅದೇ ರೀತಿಯ ಇನ್ನೊಂದು ವೆಬ್ಸೈಟ್ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಉದ್ಯಮ್ ರಿಜಿಸ್ಟ್ರೇಷನ್ .in. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಏನು, ಬರೀ .gov ಅಷ್ಟೇ ವ್ಯತ್ಯಾಸ ಇರೋದು. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಹಿತಿಯ ಕೊರತೆಯಿಂದಾಗಿ ಜೆನ್ಯೂನ್ ವೆಬ್ಸೈಟ್ಸ್ಗಳಲ್ಲಿ ಅಥವಾ ಅಥರೈಸ್ಡ್ ವೆಬ್ಸೈಟ್ಸ್ಗಳಲ್ಲಿ ಅಪ್ಲಿಕೇಶನ್ ಹಾಕೋದರ ಬದಲು ಈ ಥರದ ಸೆಕೆಂಡ್ ಅಥವಾ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ಗಳಲ್ಲಿ ಅಪ್ಲಿಕೇಶನ್ನ ನಾವು ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ಓವರ್ ಚಾರ್ಜಿಂಗ್, ಅದಕ್ಕೆ ಏನು ಬೆಲೆ ಇದೆಯೋ ಅದರ ದುಪ್ಪಟ್ಟು, ಅದಕ್ಕಿಂತ ಒಂದು 2ರಷ್ಟು 3ರಷ್ಟು ಹಣವನ್ನು ಕೊಟ್ಟಿರುವಂಥ ಆಪರೇಟರ್ಗಳು ಬೇಕಾದಷ್ಟು ಜನ ಇದೀರಿ. ಅಥವಾ ನಿಮ್ಮ ಸ್ನೇಹಿತರುಗಳು ಇರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ತೀರಿ ಅದನ್ನು, ಆಮೇಲೆ ನೀವೇ ಅವ್ರಿಗೆ ತೋರಿಸ್ಕೊಟ್ಟಿರ್ತೀರಿ, ಅಲ್ಲಲ್ಲಪ್ಪ ಇಲ್ಲಿ ಹೋಗು ಅಂತ. ಆದರೆ ಪ್ರತಿಯೊಬ್ಬರು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಯಾವುದೋ ವೆಬ್ಸೈಟ್ನ ಓಪನ್ ಮಾಡ್ಲಿಕ್ಕೆ ಹೋಗಿ ನಮ್ಮ ಮುಂದ್ಗಡೆ ಯಾವ್ದು ಎದುರುಗಡೆ ಫಸ್ಟ್ ಬಂತು ಅದನ್ನೇ ಹೋಗಿ ಓಪನ್ ಮಾಡಿರುವಂಥದ್ದು ಬಹಳಷ್ಟು ಸಾಧ್ಯತೆಗಳಿರ್ತವೆ. ಸೊ ಈ ತೊಂದರೆಗಳನ್ನು ಸಾಲ್ವೇಷನ್ ಮಾಡುವುದಕ್ಕಾಗಿ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ, ಯಾವುದು ಜೆನ್ಯೂನ್ ವೆಬ್ಸೈಟ್ಸ್ ಇದೆ, ಅಫಿಷಿಯಲ್ ವೆಬ್ಸೈಟ್ಸ್ ಇದೆ, ಅವುಗಳನ್ನು ಮಾತ್ರ ಲಿಸ್ಟ್ ಔಟ್ ಮಾಡಿದ್ದೀವಿ. ಓಕೆ, ಲಿಸ್ಟ್ ಔಟ್ ಮಾಡಿದ್ರಿ, ನಮಗೆ ವೆಬ್ಸೈಟ್ ಸಿಕ್ತು, ಅಲ್ಲಿ ಅಪ್ಲಿಕೇಶನ್ ಹಾಕ್ತೀವಿ, ಬಸ್ ಅಷ್ಟೇನಾ ಜಿ ಒ ಸಿ ಅಂತ ಹೇಳಿದ್ರೆ ಇಲ್ಲ. ಸೊ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನು ದಾಖಲೆಗಳು ಬೇಕು, ಆ ದಾಖಲೆಗಳ ಜೊತೆಗೆ ಅದರ ಪೀರಿಯಡ್ ಆಫ್ ಅಪ್ಲಿಕೇಶನ್. ಎಲ್ಲ ಅಪ್ಲಿಕೇಶನ್ಸ್ಗಳು ಎಲ್ಲ ಟೈಮಲ್ಲೂ ಲೈವ್ ಇರೋದಿಲ್ಲ. ಸ್ಕೀಮ್ ಅಪ್ಲಿಕೇಶನ್ಗಳಿರುತ್ತೆ, ಅದಕ್ಕೆ ಫ್ರಮ್ ಡೇಟ್ ಎಂಡ್ ಡೇಟ್ ಅನ್ನೋದಿರುತ್ತೆ. ರೇಷನ್ ಕಾರ್ಡ್ ಇದೆ, ಅದಕ್ಕೊಂದು ಪರ್ಟಿಕ್ಯುಲರ್ ಪೀರಿಯಡ್ ಅನ್ನು ಕೊಡ್ತಾರೆ, ಇಂಥ ಟೈಮಿಂದ ಇಂಥ ಟೈಮ್ವರೆಗೆ ಅಂತ ಹೇಳಿ. ಸೊ ಈ ಥರದಲ್ಲಿ ಅದರ ಡ್ಯೂರೇಷನ್. ಜಾಬ್ ಅಪ್ಲಿಕೇಶನ್ಸ್ಗಳು ಬಂದಾಗ ಅದರ ಸ್ಟಾರ್ಟ್ ಡೇಟ್ ಏನು, ಎಂಡ್ ಡೇಟ್ ಏನು. ಅಫ್ಕೋರ್ಸ್ ಅಫಿಷಿಯಲ್ ಗ್ರೂಪ್ಗಳಿದ್ದಾವೆ, ಅಥರೈಸ್ ಸೆಂಟರ್ಸ್ಗಳನ್ನ ಮಾಡ್ತಾ ಇರೋವಂಥವ್ರು ಅದರಲ್ಲಿ ಮೆಸೇಜ್ ಹಾಕಿರ್ತಾರೆ. ಆದರೆ ಬಹಳಷ್ಟು ಜನ ಆ ಮೆಸೇಜ್ಗಳನ್ನ ನೀವಲ್ಲಿ ನೋಡೇ ಇರೋದಿಲ್ಲ. ಗ್ರೂಪ್ ಇದೆ, ನಿಮ್ದೇನಾದ್ರು ತೊಂದರೆ ಆದರೆ ಆ ಮೆಸೇಜಲ್ಲಿ ಹಾಕ್ತೀರಿ, ಆದರೆ ಆಲ್ರೆಡಿ ಏನು ಮೆಸೇಜಸ್ ಇದೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಹುಡುಕುವಂಥ ಪ್ರಮೇಯ ಅಥವಾ ಪೇಷನ್ಸ್ ಇರೋದಿಲ್ಲ. ನಮ್ಗೇನಾಗಬೇಕು, ನಮ್ಮ ಕೆಲಸ ಬೇಗ ಆಗಬೇಕು, ದಟ್ ಈಸ್ ಅ ಇಂಟೆನ್ಷನ್. ಓಕೆ, ಸೊ ಅದನ್ನು ಇಲ್ಲಿ ಹೇಗೆ ಸುಲಭ ಮಾಡ್ಬೋದು ತೋರಿಸ್ಕೊಡ್ತೀನಿ. ಕಸ್ಟಮರ್ ಅಡ್ವರ್ಟೈಸ್ಮೆಂಟ್. ಸೊ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಕಸ್ಟಮರ್ ನಮ್ಮಲ್ಲಿ ಬಂದು ಅರ್ಜಿಯನ್ನು ಹಾಕಿಸ್ಬೇಕು ಅಂದರೆ ಕಸ್ಟಮರ್ಗೆ ಬೇಕಾಗಿರೋ ಮಾಹಿತಿ ನಾವು ಕೊಡಬೇಕು. ಇಂಥ ಅಪ್ಲಿಕೇಶನ್ ಓಪನ್ ಆಗಿದೆ, ಅದಕ್ಕಿಂತ ಡಾಕ್ಯುಮೆಂಟ್ಸ್ ಬೇಕು, ಇದು ಸ್ಟಾರ್ಟ್ ಡೇಟು, ಇದು ಎಂಡ್ ಡೇಟು, ಈ ಥರದ ಒಂದು ಇನ್ಫಾರ್ಮೇಷನ್ ಕಳಿಸ್ಬೇಕು.
ಎಷ್ಟೋ ಜನ ನೋಡಿರ್ತೀರಿ, ಯಾರು ಒಬ್ರು ಸ್ಟೇಟಸ್ ಹಾಕೊಂಡ್ರೆ ಅದೇ ಸ್ಟೇಟಸ್ ಅನ್ನು ಎಡಿಟ್ ಮಾಡ್ಬಿಟ್ಟು ನಿಮ್ಗೆ ಏನು ಚೇಂಜಸ್ ಬೇಕೋ ಅದನ್ನ ಮಾಡ್ಕೊಂಡಿರ್ತೀರಿ. ಕೆಲವೊಬ್ರು ಚೆನ್ನಾಗಿ ಮಾಡ್ಕೊಂಡಿರ್ತೀರಿ, ಕೆಲವೊಬ್ರದ್ದು ಕ್ಲಿಯರೆನ್ಸ್ ಬಂದಿರೋದಿಲ್ಲ. ಸೊ ಆದರೆ ಕಸ್ಟಮರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮದೇ ಆದ ಒಂದು ಐಡೆಂಟಿಟಿ ಅನ್ನೋದಲ್ಲಿ ಬರೋದಿಲ್ಲ. ಅಫ್ಕೋರ್ಸ್ ನಮ್ಮ ಫೋನ್ ನಂಬರ್ ಹಾಕೋಬೋದು, ನಮ್ಮ ಹೆಸರು ಹಾಕೋಬೋದು, ಆದರೆ ಪರ್ಟಿಕ್ಯುಲರ್ ಈ ಸೆಂಟ್ರದ್ದು ಅಂತ ಅನ್ನೋದು ಅವ್ರಿಗೆ ಐಡೆಂಟಿಫಿಕೇಶನ್ ಆಗಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಮತ್ತೊಂದು, ನಮ್ಮ ಡೈಲಿ ಲೈಫ್ನಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ಗಳು ಬಹಳ ಸಮಯವನ್ನು ಹಿಡಿಯುತ್ತೆ. ಆ ಸಮಯವನ್ನು ಹೇಗೆ ನಿವಾರಣೆ ಮಾಡ್ಬೋದು ಅನ್ನೋದನ್ನು ಕೂಡ ನಾನು GOC ನಲ್ಲಿ ಈಗ ತೋರಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ GOC ಸಾಫ್ಟ್ವೇರ್ ಎಲ್ಲಿ ಸಿಗುತ್ತೆ, ಹೇಗೆ ತಗೋಬೇಕು ಅದ್ರ ಬಗ್ಗೆ ಹೇಳೋದಾದರೆ goc.gen.in ಇದು ನಮ್ಮ ಅಫಿಷಿಯಲ್ ವೆಬ್ಸೈಟ್. ಸೊ goc.gen.in ಅನ್ನೋದನ್ನು ನಿಮ್ಮ ಯಾವುದೇ ಬ್ರೌಸರ್ನಲ್ಲಿ ಎಂಟರ್ ಮಾಡಿ, ಅಲ್ಲಿ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದು ನಿಮ್ಮ ಡೊಮೈನ್ ರಿಕ್ವೆಸ್ಟ್ಗೆ, ನಿಮ್ಮ ಕೇಸ್ ನಿಮ್ಮದೇ ಆದ ಒಂದು ಓನ್ ವೆಬ್ಸೈಟ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿರುವಂಥ ಆಪ್ಷನ್, ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ಕ್ಲೋಸ್ ಮಾಡಿ. ಇಲ್ಲಿ GOC ಕೇಂದ್ರದ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಡೌನ್ಲೋಡ್ GOC ಅಂತ ಇದೆ. ಸೊ ಡೌನ್ಲೋಡ್ GOC ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ನೌ ಅನ್ನುವಂಥದ್ದು ಬರುತ್ತೆ. ಸೊ ಡೌನ್ಲೋಡ್ ನೌ ಅನ್ನು ಕ್ಲಿಕ್ ಮಾಡಿದ್ರೆ ಒಂದು ಸಾಫ್ಟ್ವೇರ್ ನಿಮ್ಗಲ್ಲಿ ಓಪನ್ ಆಗುತ್ತೆ, ದಟ್ ಇಸ್ GOC.gen. ಸೊ ಈ ಸಾಫ್ಟ್ವೇರ್ನ ನಿಮ್ಮ ಸಿಸ್ಟಮ್ನಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡ ನಂತರದಲ್ಲಿ ಈ ರೀತಿಯಾದಂತಹ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಬಟ್ ಇದು ಡೈರೆಕ್ಟ್ಲಿ ಬರೋದಿಲ್ಲ, ಇದಕ್ಕೆ ಯೂಸರ್ ID ಪಾಸ್ವರ್ಡ್ ಬೇಕು, ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ಆ ರಿಜಿಸ್ಟ್ರೇಷನ್ ಸ್ಟೆಪ್ಸನ್ನು ನಾನು ಬೇರೆ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಬಿಕಾಸ್ ಇದನ್ನು ಲೆಂತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಈಗ ರಿಜಿಸ್ಟ್ರೇಷನ್ ಎಲ್ಲ ಆಗಿ ನೀವು ಲಾಗಿನ್ ಮಾಡಿದ ನಂತರದಲ್ಲಿ ಬರುವಂತಹ ಇದು ಹೋಮ್ ಪೇಜ್. ಸೊ ನೀವು ಈ ಬ್ರೌಸರ್ನ ಎಷ್ಟೇ ಸಲ ದಿನದಲ್ಲಿ ಎಷ್ಟೇ ಬಾರಿ ಓಪನ್ ಮಾಡಿದ್ರು ಡೈರೆಕ್ಟ್ ಆಗಿ ಈ ಪೇಜ್ ನಿಮ್ಗೆ ಇಲ್ಲಿ ಲೋಡಪ್ ಆಗುತ್ತೆ. ಸೊ ಈ ಪೇಜಲ್ಲಿ ನಿಮಗೆ ಇದು ನ್ಯಾವಿಗೇಷನ್ ಪೋರ್ಟಲ್. ಸೊ ನಿಮಗೆ ಏನೇನು ಬೇಕು ಎಲ್ಲವನ್ನ ಒಂದೇ ಜಾಗದಲ್ಲಿ ಕೊಡೋದಕ್ಕೆ ಅಂತ ಮಾಡಿರುವಂಥ ಒಂದು ಪೋರ್ಟಲ್. ಸೊ ಯಾವುದೇ ಒಂದು ಅಪ್ಲಿಕೇಶನ್ ಕಸ್ಟಮರ್ ಬಂದು ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ, ಸೊ ಉದಾಹರಣೆಗೆ ಒಂದು ಸ್ಕಾಲರ್ಶಿಪ್ ಅಥವಾ ಒಂದು ಹಾಸ್ಟೆಲ್. ಸೊ ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು ಅಂತ ಬಂದರು, ಹಾಸ್ಟೆಲ್ ಅಂತ ಟೈಪ್ ಮಾಡಿ ನಾನು ಸ್ಪೇಸ್ ಕೊಡ್ತೀನಿ. ಸೊ ಯಾವುದೇ ಒಂದು ಟೆಕ್ಸ್ಟನ್ನು ಬರೆದು ನೀವು ಸ್ಪೇಸ್ ಮಾಡಿದ್ರೆ, ಇದು ಸರ್ಚ್ ಬಾರ್, ನಿಮಗೆ ಈ ಸರ್ಚ್ ಬಾರಲ್ಲಿ ಸ್ಪೇಸ್ ಮಾಡಿದ್ರೆ ಜಸ್ಟ್ ಅಲ್ಲಿ ನಿಮಗೆ ಆ ಪೋರ್ಟಲ್ಗಳು ಬರುತ್ತೆ. ಸೊ ನೋಡಿ, ಎಲ್ಲ ಪೋರ್ಟಲ್ಗಳು ನಿಮಗೆ ಇಲ್ಲಿ ಇಂಡಿವಿಜುವಲ್ ಆಗಿ ಮೆನ್ಷನ್ ಆಗಿದೆ. ಹಾಸ್ಟೆಲ್ ಪೋರ್ಟಲ್ ಫಾರ್ OBC ಸ್ಟೂಡೆಂಟ್ಸ್, ಹಾಸ್ಟೆಲ್ ಪೋರ್ಟಲ್ ಫಾರ್ SC ಆ್ಯಂಡ್ ಹಾಸ್ಟೆಲ್ ಪೋರ್ಟಲ್ ಫಾರ್ ST ಆ್ಯಂಡ್ ಮೈನಾರಿಟಿ. ಸೊ ಗೌರ್ಮೆಂಟಿಂದ ಅವ್ರು ಹೇಗೆ ಡಿಸ್ಟಿಂಗ್ವಿಷ್ ಮಾಡಿರ್ತಾರೆ ಆ ಥರದ ಪೋರ್ಟಲ್ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಅದರ ಸ್ಟಾರ್ಟ್ ಡೇಟ್ ಮತ್ತು ಎಂಡ್ ಡೇಟ್ಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸರ್ವಿಸ್ ಸ್ಟೇಟಸ್, ಆ ಸರ್ವಿಸ್ ಈಗ ಪ್ರೆಸೆಂಟ್ಲಿ ಆಕ್ಟಿವ್ ಅಲ್ಲಿ ಇದೆಯಾ, ಇನ್ಆಕ್ಟಿವ್ ಅಲ್ಲಿ ಇದೆಯಾ. ವಾಟ್ ಯು ಮೀನ್ ಬೈ ಇನ್ಆಕ್ಟಿವ್? ಇನ್ಆಕ್ಟಿವ್ ಅನ್ನೋದು ಏನು, ಅದು ಯಾವಾಗ ಬರುತ್ತೆ? ಇನ್ ಕೇಸ್ ಆ ಸರ್ವಿಸನ್ನ ಪ್ರೆಸೆಂಟ್ಲಿ ಆ ಒಂದು ಪೋರ್ಟಲ್ ಕಂಟಿನ್ಯೂ ಮಾಡ್ತಾ ಇಲ್ಲ ಅಂದರೆ, ಅಥವಾ ಆ ಒಂದು ಸರ್ವಿಸ್ ಪ್ರೆಸೆಂಟ್ಲಿ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಈ ಸ್ಟ್ಯಾಂಪ್ ಅಂತ ಕೊಡ್ತೀನಿ. ಸೊ ಈ ಸ್ಟ್ಯಾಂಪ್ ಈಗ ಪ್ರೆಸೆಂಟ್ಲಿ ಗ್ರಾಮವನ್ನಲ್ಲಿ ಸ್ಟಾಪ್ ಆಗಿದೆ, ಸೊ ಇಟ್ ಈಸ್ ಇನ್ಆಕ್ಟಿವ್. ಆದರೆ ವೆಬ್ಸೈಟ್ ಲೈವ್ ಅಲ್ಲಿದೆ. ಸೊ ಈ ವೆಬ್ಸೈಟ್ ಅನ್ನ ಸ್ಟೇಟಸ್ ಅಂದರೆ ಏನು? ಕೆಲವೊಂದು ವೆಬ್ಸೈಟ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಸರ್ವರ್ ಇಶ್ಯೂಸ್ ಇರುತ್ತೆ. ಪ್ರತಿ ಸಲ ನಾವು ಅದನ್ನು ಓಪನ್ ಮಾಡಿ ಚೆಕ್ ಮಾಡಬೇಕಾಗತ್ತೆ, ಅದು ಸರ್ವರ್ ಇಶ್ಯೂ ಇದೆಯಾ ಇಲ್ವಾ ಅಂತ. ಸಾರಿ. ಸೊ ಈ ಒಂದು ಜಾಗದಲ್ಲಿ ನಿಮಗೆ ಅದು ಸರ್ವರ್ ಅನ್ಅವೈಲೇಬಲ್ ಇದೆಯಾ, ಲೈವ್ ಇದೆಯಾ. ಲೈವ್ ಅಂತ ಅಂದರೆ ಇಟ್ಸ್ ವರ್ಕಿಂಗ್ ಅಂತ. ಸೊ ಈ ರೀತಿಯಲ್ಲಿ ನಿಮಗೆ ಒಂದು ಇನ್ಫಾರ್ಮೇಟಿವ್ ಇರುತ್ತೆ. ಸೊ ಆಗಲೇ ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಸ್ಟೆಲ್ ಒನ್ಸ್ ಅಗೇನ್ ನಾನು ಅಲ್ಲಿ ಕೊಡ್ತೇನೆ. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಇನ್ಫೋ ಅನ್ನುವಂಥ ಪೇಜ್ ಇದೆ. ಈ ಇನ್ಫೋ ಪೇಜ್ ನಲ್ಲಿ ನಿಮಗೆ ಅದರ ಡಿಸ್ಕ್ರಿಪ್ಷನ್ ಮತ್ತು ಅದರ ಡಾಕ್ಯುಮೆಂಟ್ಸ್ಗಳು. ಸೊ ನೋಡಿ, ಡಾಕ್ಯುಮೆಂಟ್ಸ್ ಫಾರ್ SC ಪೋರ್ಟಲ್. ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕು ಬಂದಿದೆ. ಆಧಾರ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್, ಮಾರ್ಕ್ಸ್ ಕಾರ್ಡ್ಸ್ಗಳು, ದಟ್ ಈಸ್ ಅವ್ರು PUC SLC ಏನು ಓದಿರ್ತಾರೆ ಅದರ ಮಾರ್ಕ್ಸ್ ಕಾರ್ಡ್ಸ್ಗಳಕ್ಕೆ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಅವ್ರದ್ದು ಏನಿದೆ, SSP ID ಬೇಕು. ಸೊ ಇನ್ಫಾರ್ಮೇಷನ್ ನಿಮ್ಮ ಬೆರಳ ತುದಿನಲ್ಲಿರುತ್ತೆ. ಜಸ್ಟ್ ನೀವು ಅಲ್ಲಿ ಮೌಸ್ ಮೂವ್ ಮಾಡಿದ್ರೆ ಸಾಕು, ನಿಮಗೆ ತೋರಿಸು, ಕಸ್ಟಮರ್ಗೆ ಹೇಳ್ಬೇಕಾ, ಓಕೆ ಹೇಳಿದ್ರಿ, ಕ್ಲಿಯರ್, ಅಪ್ಲೈ ಮಾಡಬೇಕು. ಸೊ ಜಸ್ಟ್ ಇಲ್ಲಿ ವಿಸಿಟ್ ಅಂತ ಇದೆ, ವಿಸಿಟ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಆ ಪೋರ್ಟಲ್ ಡೈರೆಕ್ಟ್ಲಿ ನಿಮ್ಗೆ ಓಪನ್ ಆಗುತ್ತೆ. ಅದರ ಎಲ್ಲ ಪ್ರೋಸೆಸ್ಸನ್ನು ನೀವು ಮಾಡ್ಬೋದು. ಸೊ ಇದು ನ್ಯಾವಿಗೇಷನ್. ಸೊ ಬರೀ ಒಂದು ವೆಬ್ಸೈಟ್ ಓಪನ್ ಮಾಡೋದಕ್ಕೆ ಅಷ್ಟೇನಾ? ಇಲ್ಲ ನೋಡಿ, ಇಲ್ಲಿ ಎಲ್ಲ ಥರದ ವೆಬ್ಸೈಟ್ಸ್ಗಳನ್ನ ನಾವು ಲಿಸ್ಟ್ ಔಟ್ ಮಾಡಿದ್ದೀವಿ. ನಿಮಗೂ ಎಷ್ಟೋ ಸರ್ವೀಸಸ್ಗಳು ನಿಮ್ಮ ಒಂದು ಸರ್ವಿಸ್ ಸೆಂಟರ್ನಲ್ಲಿ ಇದೆ ಅನ್ನೋದು ನಿಮಗೆ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿರೋದಿಲ್ಲ. ಸೊ ಅಂಥ ಎಲ್ಲ ಸರ್ವೀಸಸ್ಗಳು ಇಲ್ಲಿ ಲಿಸ್ಟ್ ಔಟ್ ಆಗಿರುತ್ತೆ. ಸೊ ಯಾವ್ಯಾವ ಸರ್ವರ್ ಸರ್ವೀಸಸ್ಗಳಿದ್ದಾವೆ, ಆ ಸರ್ವೀಸಸ್ ಆ್ಯಂಡ್ ಅದು ಯಾರಿಗೆ ಸಂಬಂಧಪಟ್ಟಿದ್ದು
ಓಕೆ, ಸೊ ನೋಡಿ ಇಲ್ಲಿ G1 ಅಂತ ಇದೆ. G1 ಅನ್ನುವಂಥದ್ದು ಗ್ರಾಮ 1 ಮತ್ತು ಕರ್ನಾಟಕ 1 ಅವರಿಗೆ ಬರುವಂಥದ್ದು. ಸೊ ಈಗ ನೀವು ರಿಜಿಸ್ಟ್ರೇಷನ್ ಟೈಮಲ್ಲಿ ನಿಮ್ಮದು ಏನು ಸೆಂಟರ್ ಇದೆ ಅನ್ನೋದನ್ನು ನೀವು ಸೆಲೆಕ್ಷನ್ ಮಾಡಿರ್ತೀರ, ಅದರ ವೆರಿಫಿಕೇಶನ್ ಮೇಲೆ ಈ ಲಿಂಕ್ ನಿಮಗೆ ಪ್ರೊವೈಡ್ ಮಾಡುವಂಥದ್ದು. ನಿಮ್ಮಲ್ಲಿ ಗ್ರಾಮ 1 ಕರ್ನಾಟಕ 1 ಲಾಗಿನ್ ಇದ್ರೆ ಈ ಮೆನು ಆಪ್ಷನ್ ನಿಮ್ಗೆ ಅವೈಲೇಬಲ್ ಇರುತ್ತೆ, ಇಲ್ಲ ಅಂದ್ರೆ ಇದಿರೋದಿಲ್ಲ. ನಿಮ್ಮಲ್ಲಿ CSC ಲಾಗಿನ್ ಇದೆಯಾ, CSC ಇದ್ರೆ ಅದನ್ನು ಕ್ಲಿಕ್ ಮಾಡಿ, ಅದರ ಎಲ್ಲ ಸರ್ವಿಸಸ್ ಲಿಸ್ಟ್ ಇಲ್ಲಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಓಪನ್ ಲಿಂಕ್ಸ್. ಓಪನ್ ಲಿಂಕ್ಸ್ಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ, ಅಂದ್ರೆ ಇದನ್ನ ಲಾಗಿನ್ ಇರೋರು ಮಾಡ್ಬೋದು, ಲಾಗಿನ್ ಇಲ್ಲದೆ ಇರೋರು ಮಾಡ್ಬೋದು. ಇನ್ ಕೇಸ್ ಲಾಗಿನ್ ಇರೋರಿಗೆ ಸಪರೇಟ್ ಆಗಿ ಲಾಗಿನ್ ಅನ್ನ ಆ ಒಂದು ಏಜೆನ್ಸಿ ಕಡೆಯಿಂದ ಕೊಟ್ಟಿದ್ರೆ ಸೊ ಅವಾಗ ಅದು ಕೂಡ ಮೆನ್ಷನ್ ಆಗುತ್ತೆ. ಇದು ಗ್ರಾಮ 1 G1 ಇದ್ರೆ ಗ್ರಾಮ 1 ಲಾಗಿನ್ ಮೂಲಕನೂ ಮಾಡ್ಬೋದು, CSC ಅವ್ರಿಗೆ ಅಲಾಟ್ಮೆಂಟ್ ಆಗಿದ್ರೆ CSC ಮೂಲಕನೂ ಮಾಡ್ಬೋದು, ಅಥವಾ ಇವೆರಡೂ ಇಲ್ಲ ಸರ್ ಜಸ್ಟ್ ಬ್ರೌಸಿಂಗ್ ಸೆಂಟರ್ ಓಪನ್ ಸೈಟ್ ಮೂಲಕನೂ ಮಾಡ್ಬೋದು. ಸೊ ದಿಸ್ ಇಸ್ ಓಪನ್ ಸೈಟ್. ಸೊ ಈ ರೀತಿಯಲ್ಲಿ ಪ್ರತಿ ಸರ್ವಿಸಸ್ಗಳ ಬಗ್ಗೆ ಡೀಟೇಲ್ಸ್ ಇಲ್ಲಿರುತ್ತೆ. ದೆನ್ ಫಾರ್ಮ್ಯಾಟ್ಸ್. ಯಾವುದೇ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಆ ಅಪ್ಲಿಕೇಶನ್ಗೆ ಕೆಲವೊಂದಷ್ಟು ಫಾರ್ಮ್ಯಾಟ್ಸ್ಗಳ ನಮಗೆ ನೆಸೆಸಿಟಿ ಇರುತ್ತೆ. ಸೊ ಈ ಫಾರ್ಮ್ಯಾಟ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಕನ್ಸಿಡರ್ ಮಾಡೋದಾದರೆ ಆಧಾರ್ HOA ಫಾರಮ್ ಆಗಿರ್ಬೋದು, ಶಾಲಾ ದಾಖಲಾತಿ ಆಗಿರ್ಬೋದು. ಸೊ ಜಸ್ಟ್ ಆ ಫಾರ್ಮ್ಯಾಟ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಅಲ್ಲಿ ನಿಮಗೆ ಒಂದು PDF ಓಪನ್ ಆಗುತ್ತೆ. ಯು ಕ್ಯಾನ್ ಡೈರೆಕ್ಟ್ಲಿ ಪ್ರಿಂಟ್ ದ ಫಾರ್ಮ್ಯಾಟ್. ಸೊ ಡೈರೆಕ್ಟ್ ಆಗಿರುತ್ತೆ. ಸೊ ನಾವು ಕೆಲವೊಮ್ಮೆ ಏನು ಮಾಡ್ತೀವಿ, ಒಂದು ಕಾಪಿ ಎಕ್ಸ್ಟ್ರಾ ಕಾಪಿನ ನಮ್ಮ ಸಿಸ್ಟಮ್ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ. ಇದು ತುಂಬ ಕೇಳ್ತಾ ಇರ್ತಾರೆ, ಜೆರಾಕ್ಸ್ ಮಾಡಿ ಅಲ್ಲೇ ಕೊಟ್ಬಿಡೋಣ ಅಂತ. ಎಷ್ಟೋ ಸಲ ನಮ್ಮ ಕೆಲಸದ ಮಧ್ಯದಲ್ಲಿ ಅದನ್ನು ಎಲ್ಲೆಲ್ಲ ಹಾಕ್ತೀವಿ ನಮಗೆ ಗೊತ್ತಿರೋದಿಲ್ಲ. ಸೊ ಇದು ಒಂದೇ ಜಾಗದಲ್ಲಿರುತ್ತೆ, ಜಸ್ಟ್ ಅಲ್ಲಿಗೆ ಹೋಗಿ ಸೆಲೆಕ್ಷನ್ ಮಾಡಿ ಪ್ರಿಂಟ್ ಕೊಡಿ. ನೆಕ್ಸ್ಟ್ ಒನ್ ಸಾಫ್ಟ್ವೇರ್ಸ್. ಸೊ ನಮ್ಮ ವರ್ಕ್ಗೆ ಬೇಕಾಗಿರುವಂತಹ ಸಾಫ್ಟ್ವೇರ್ಸ್ಗಳನ್ನು ಇನ್ಸ್ಟಾಲ್ ಮಾಡಬೇಕಾದ್ರೂ ಅಷ್ಟೇ, ಯಾವ ಪೋರ್ಟಲ್ಗೆ ಹೋಗಬೇಕು, ಎಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡಬೇಕು, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ವೇಳೆ ಆ ವೆಬ್ಸೈಟ್ಗೆ ಹೋದ್ರೂ ಅಲ್ಲೊಂದು 4 ಕಡೆ ಡೌನ್ಲೋಡ್ ಅನ್ನೋದಿರುತ್ತೆ. ಅದರಲ್ಲಿ ಯಾವ ಡೌನ್ಲೋಡ್ ಅಂತಂದರೆ ಕರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಕೆಲವೊಮ್ಮೆ ಅದನ್ನು ಗೊತ್ತಿಲ್ಲದೇ ಯಾವ್ಯಾವುದೋ ಅಡ್ವರ್ಟೈಸ್ಮೆಂಟ್ ಡೌನ್ಲೋಡನ್ನು ಕ್ಲಿಕ್ ಮಾಡಿ ಆ ಅಡ್ವರ್ಟೈಸ್ಮೆಂಟ್ನ ಕ್ಲಿಕ್ ಮಾಡಿರೋದ್ರಿಂದ ಹಣ ಕಳ್ಕೊಂಡಿರೋವಂಥವ್ರು ಇದ್ದಾರೆ, ಅಥವಾ ಅದರಿಂದ ಬೇರೆ ಯಾವುದೋ ಸಾಫ್ಟ್ವೇರ್ ಡೌನ್ಲೋಡ್ ಆಗಿ ಸಿಸ್ಟಮ್ ಕ್ರ್ಯಾಶ್ ಆಗಿರುವಂಥವ್ರು ಇದ್ದಾರೆ. ಸೊ ಈ ಥರದ ಇಶ್ಯೂಸನ್ನ ಕ್ಲಿಯರ್ ಮಾಡಲಿಕ್ಕೆ ಸೊ ನಾವೇನು ಮಾಡಿದ್ದೀವಿ, ಅದರ ಒಂದು ಡೈರೆಕ್ಟ್ ಪೋರ್ಟಲ್ಸ್ಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ. ಸೊ ಜಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಡೈರೆಕ್ಟ್ ಡೌನ್ಲೋಡ್ ಅವೈಲಬಲ್ ಇದ್ರೆ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಇಲ್ಲ ನೀವು ಆ ಪೋರ್ಟಲ್ಗೆ ಹೋಗಿ ಡೌನ್ಲೋಡ್ ಮಾಡಬೇಕು ಅಂತ ಇದ್ರೆ ಸೊ ವಿಸಿಟ್ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ನ ಪೋರ್ಟಲ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಅಲ್ಲಿಗೆ ಹೋಗಿ ನಿಮ್ಮ ಯಾವ ಸಾಫ್ಟ್ವೇರ್ಸ್ ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಬೋದು. ಇದು ಸಾಫ್ಟ್ವೇರ್ಸ್. ಸ್ಟೂಡೆಂಟ್ಸ್ ಎಜುಕೇಷನ್ ಆಫ್ ಎಕ್ಸಾಮಿನೇಷನ್ ಅಂದರೆ ಎಜುಕೇಷನ್ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಎಕ್ಸಾಮ್ಸ್ಗಳು ನಡೀತಾರೆ. ಆದರ್ಶ ವಿದ್ಯಾಲಯ ಆಗಿರ್ಬೋದು, CET ಆಗಿರ್ಬೋದು, ಕ್ಲಾಟ್, COMED, ICR, IASCR, JEE, KRTET ಇವೆಲ್ಲ ಎಜುಕೇಷನ್ ಎಕ್ಸಾಮಿನೇಷನ್ಗಳು. ಸೊ ಅದು ಯಾವಾಗ ಲೈವ್ ಇದೆ, ಅದರ ಸ್ಟಾರ್ಟ್ ಡೇಟ್, ಅದರ ಎಂಡ್ ಡೇಟ್, ಅದರ ಡಾಕ್ಯುಮೆಂಟ್ಸ್, ಸೊ ಈ ಥರದಲ್ಲಿ ಅದರದ್ದು ಏನಿದೆ ಪ್ರೆಸೆಂಟ್ ಡಿಸ್ಕ್ರಿಪ್ಷನ್ ಏನಿದೆ, ಸೊ ಯಾವಾಗ ಅದು ಪ್ರೋಸೆಸ್ ಆಗುತ್ತೆ, ಇದ್ರ ಬಗ್ಗೆ ಡೀಟೇಲ್ಸ್ಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ. ಸೊ ಇದು ಡೈಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಫ್ಯೂಚರ್ನಲ್ಲಿ ನಿಮಗೆ ಪ್ರತಿದಿನ ಆ ಒಂದು ಮಾಹಿತಿಗಳು ಅಪ್ಡೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಎಜುಕೇಷನ್ ಪೋರ್ಟಲ್. ಸೊ ಎಕ್ಸಾಮಿನೇಷನ್ ಅಲ್ಲದೆ ನಮಗೆ ಎಜುಕೇಷನ್ ರಿಲೇಟೆಡ್ ಆಗಿ ಬೇಕಾಗಿರುವಂತಹ ಕೆಲವೊಂದಷ್ಟು ಪೋರ್ಟಲ್ಗಳು CBSE ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆಗಿರ್ಬೋದು, PUC ಓದುವಂಥ ಸ್ಟೂಡೆಂಟ್ಸ್ಗಳಿಗೆ, ಕಾರ್ಪೊರೇಟ್ ಸ್ಕಾಲರ್ಶಿಪ್ಸ್ಗಳು, ಕೆಲವೊಂದು ಕಂಪ್ನಿಗಳಿಂದ ಸ್ಕಾಲರ್ಶಿಪ್ಪನ್ನು ಅವಾರ್ಡ್ ಮಾಡ್ತಾರೆ, ಆ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು. ಸೊ ಈ ಥರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ಸ್ಗಳಾಗಿರ್ಬೋದು. ಸೊ ಸ್ಟೂಡೆಂಟ್ಸ್ಗಳಿಗೆ ಏನು ನೆಸೆಸಿಟಿ ಇದೆಯೋ ಅವೆಲ್ಲ ಈ ಒಂದು ಪೋರ್ಟಲ್ನಲ್ಲಿ ಎಜುಕೇಷನ್ ಅನ್ನುವಂಥ ಒಂದು ಬ್ಲಾಕ್ನಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬರುತ್ತೆ. ನೀವು ಇಲ್ಲಿಗೆ ಬಂದೇ ಓಪನ್ ಮಾಡಬೇಕಾ? ಇಲ್ಲ, ಡೈರೆಕ್ಟಾಗಿ ನೀವು ಅದನ್ನು ಸರ್ಚ್ ಮಾಡಿ ಸಾಕು. ಜಸ್ಟ್ ಒಂದಷ್ಟು ವರ್ಡನ್ನು ನೀವು ಟೈಪ್ ಮಾಡಿದ್ರೆ ಅಲ್ಲೇ ಬರುತ್ತೆ. ಸೊ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಓಪನ್ ಆಗಿತ್ತು, ಈಗ ಕ್ಲೋಸ್ ಆಗಿದೆ ಪ್ರೆಸೆಂಟ್ಲಿ 39ಗೆ, ಆ್ಯಂಡ್ ಅದರ ನೆಕ್ಸ್ಟ್ ಓಪನಿಂಗ್ ಜನವರಿನಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಡೀಟೇಲ್ಸ್ ನಿಮಗಲ್ಲಿ ಅಪ್ಡೇಟ್ ಆಗಿದೆ. ಸೊ ಈ ಥರದಲ್ಲಿ ಅದರ ಸಂಬಂಧಪಟ್ಟ ಪ್ರತಿ ಮಾಹಿತಿ ನಿಮಗಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ. NSP OTR ಕ್ರಿಯೇಟ್ ಮಾಡಲಿಕ್ಕೆ ಏನು ಬೇಕು, ಆಧಾರ್ ಕಾರ್ಡ್ಸ್ ಬೇಕು, ಪೇರೆಂಟ್ ಡೀಟೇಲ್ಸ್ ಬೇಕು. ಸೊ ಈ ರೀತಿಯಲ್ಲಿ ಅನ್ಆರ್ಗನೈಸ್ ಲೇಬರ್ ಸ್ಕಾಲರ್ಶಿಪ್ ಅಂದರೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ನೌಕರರು ಏನಿರ್ತಾರೆ ಅವರ ಮಕ್ಕಳಿಗೆ ಬರುವಂಥದ್ದು. ಸೊ ಈ ಥರದಲ್ಲಿ ಹಲವಾರು ಮಾಹಿತಿಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿ ಜಾಬ್ ಪೋರ್ಟಲ್. ಸೊ ಜಾಬ್ ಪೋರ್ಟಲ್ ಅನ್ನುವಂಥದ್ದು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು. ಸೊ ಯಾವ್ಯಾವ ಜಾಬ್ ರಿಕ್ವೈರ್ಮೆಂಟ್ಸ್ಗಳು ಬರ್ತಾ ಇರುತ್ತೆ ಅದರ ಡೀಟೇಲ್ಸ್ಗಳು, ಯಾವ್ಯಾವ ಕಾಲ್ಫರ್ ಆಗಿದೆ, ಅದರ ಸ್ಟಾರ್ಟ್ ಡೇಟ್, ಅದರ ಎಂಡ್ ಡೇಟು, ಈ ಥರದಲ್ಲಿ. ಸೊ ಪ್ರತಿ ಸಲ ಹಾಗಾದ್ರೆ ಹುಡುಕಬೇಕಾ, ಪ್ರತಿಯೊಂದನ್ನು ನಾವಿಲ್ಲಿ ಬಂದು ಹುಡುಕೇ ತಗೋಬೇಕಾ? ಇಲ್ಲ ನೋಡಿ, ಅದಕ್ಕೆ ಅಂತಾನೆ ನಾವಿಲ್ಲಿ ಒಂದು ಟ್ರೆಂಡಿಂಗ್ ಸರ್ವಿಸಸ್ ಅಂತ ಕೊಟ್ಟಿದ್ದೀವಿ. ಟ್ರೆಂಡಿಂಗ್ ಸರ್ವಿಸಸ್ ಅಂದರೆ ಅದರಲ್ಲಿ ಜಾಬ್
ಈಗ ಪ್ರೆಸೆಂಟ್ಲಿ ಇರುವಂತಹ ಆಕ್ಟಿವ್ ರಿಕ್ವೈರ್ಮೆಂಟ್ಸ್ಗಳು ಏನಿದಾವೆ, ಯಾವ್ಯಾವ ಜಾಬನ್ನು ಕಾಲ್ಫರ್ ಮಾಡಿದ್ದಾರೆ ಆ ರಿಕ್ವೈರ್ಮೆಂಟ್ ಇಲ್ಲಿದೆ. ಸೊ ಅದು ನಿಮ್ಗೆ ಇಲ್ಲೇ ಇರುತ್ತೆ, ಎಲ್ಲಿವರೆಗೆ ಆ ಲಾಸ್ಟ್ ಡೇಟ್ ಕ್ಲೋಸ್ ಆಗೋವರೆಗೂ ಅಲ್ಲಿರುತ್ತೆ. ಸೊ ನೀವು ಜಸ್ಟ್ ಅದನ್ನು ವಿಸಿಟ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ, ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಒಂದು ಪೋರ್ಟಲ್ ಮಾತ್ರ ನಿಮ್ಗೆ ಅಲ್ಲಿ ಬರುತ್ತೆ. ಅದರ ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಪ್ರತಿಯೊಂದು ಅಲ್ಲೇ ಸಿಗುತ್ತೆ. ಅದರ ಡಾಕ್ಯುಮೆಂಟ್ಸ್ ಏನು ಬೇಕೋ ಅದ್ರ ಬಗ್ಗೆ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ಕಸ್ಟಮರ್ಸ್ಗಳಿಗೆ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ದ ಆಪ್ಷನ್. ಮೊದಲನೇದಾಗಿ ಪೋಸ್ಟರ್. ಸೊ ಒಂದು ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದಕ್ಕೋ ಅಥವಾ ಗ್ರೂಪ್ಗಳಿಗೆ ಸೆಂಡ್ ಮಾಡೋದಕ್ಕೋ ಒಂದು ಪೋಸ್ಟರ್ ಬೇಕು ಅಂತ ಹೇಳಿದ್ರೆ, ಸೊ ಈ ಪೋಸ್ಟರ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೋಸ್ಟರ್ ಆಟೋಮ್ಯಾಟಿಕ್ ಆಗಿ ಜನರೇಟ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದೇ ಸೆಂಟರ್ನ ಹೆಸರು, ನಿಮ್ಮದೇ ಸೆಂಟರ್ನ ಅಡ್ರೆಸ್, ನಿಮ್ಮ ಫೋನ್ ನಂಬರ್, ಸೊ ಈ ಎಲ್ಲ ಡೀಟೇಲ್ಸ್ಗಳು ಬರುತ್ತೆ. ಇದು ಪ್ರತಿ ಸರ್ವೀಸಸ್ ಯಾವ್ಯಾವುದು ಲೈವ್ ಇರ್ತವೆ ಅಂತ ಸರ್ವೀಸಸ್ಗಳಿಗೆ ಕೊಡ್ತೇವೆ. ಸೊ ಆ್ಯಂಡ್ ಪ್ರತಿಯೊಂದು ಕೂಡ ಏನು ಕಾಮನ್ ಇರೋದಿಲ್ಲ, ಪ್ರತಿ ಸಲನೂ ನಿಮ್ಮ ಪೋಸ್ಟರ್ಗಳು ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮಗೇನು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅದನ್ನೇ ನಿಮ್ಮ ಕಸ್ಟಮರ್ಸ್ಗಳಿಗೆ ನೀವು ಸೆಂಡ್ ಮಾಡ್ಕೊಳ್ಬೋದು. ಸೊ ಜಸ್ಟ್ ಅದನ್ನು ಡೌನ್ಲೋಡ್ ಅಂತ ಕೊಟ್ಟರೆ ಇಟ್ ವಿಲ್ ಬಿ ಡೌನ್ಲೋಡೆಡ್. ಡೌನ್ಲೋಡ್ ಮಾಡಿರುವಂಥದ್ದನ್ನು ನೀವು ಶೇರ್ ಮಾಡೋದ್ರ ಮೂಲಕ, ನಿಮ್ಮ ವಾಟ್ಸಪ್ಗಳಲ್ಲಿ ಶೇರ್ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಸರ್ ನನಗೆ ಪೋಸ್ಟ್ರು, ಇಮೇಜಸ್ ಇವೆಲ್ಲ ಬೇಡ, ನಾನು ಜಸ್ಟ್ ನನ್ನ ಒಂದು ಟೆಕ್ಸ್ಟ್ ಮೂಲಕ ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಸೊ ಶೇರೆಬಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಗೊಳ್ಳೋದಾದರೆ, ಇಲ್ಲಿ ನಮಗೆ ವಾಟ್ಸಪ್ ಅನ್ನುವಂಥದ್ದಿದೆ. ಸೊ ಈ ಒಂದು ಡೈರೆಕ್ಟ್ ಪ್ಲೇಸ್ ಏನಿದೆ, ನಿಮ್ಮ ವಾಟ್ಸಪ್ ಆಕ್ಟಿವೇಟ್ ಆಗಿರುವಂಥದ್ದು. ಅಂದರೆ ನೀವು ಫಸ್ಟ್ ಟೈಮ್ ನಿಮ್ಮ ವಾಟ್ಸಪ್ ವೆಬ್ಬನ್ನು ಒಂದು ಸಲ ಲಿಂಕ್ ಮಾಡಿಟ್ಕೊಂಡ್ರೆ ಸಾಕೋದು. ಸೊ ಎಸ್, ನಾನೀಗ ವಾಟ್ಸಪ್ಪನ್ನು ಕ್ಲಿಕ್ ಮಾಡ್ತೇನೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಬ್ಸರ್ವ್ ಮಾಡ್ಬೋದು, ವಾಟ್ಸಪ್ ಪೇಜ್ ಓಪನ್ ಆಗಿದೆ. ನಾನು ಆಲ್ರೆಡಿ ಲಾಗಿನ್ ಮಾಡಿರೋದ್ರಿಂದ ಡೈರೆಕ್ಟ್ ಆಗಿ ಆ ಸ್ಕ್ರೀನ್ ನಮಗೆ ಕಾಣಿಸ್ತಾ ಇರುವಂಥದ್ದು. ಇನ್ ಕೇಸ್ ನೀವು ಲಾಗಿನ್ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ಅದು ನಿಮಗೆ ಲಾಗಿನ್ ಮಾಡಲಿಕ್ಕೆ ಆಪ್ಷನ್ ಅನ್ನು ಕೊಡುತ್ತೆ. ಸ್ಕ್ಯಾನ್ ಮಾಡೋದ್ರ ಮೂಲಕ ಮಾಡ್ಕೊಳ್ಬೋದು. ಆಸ್ ಯೂಶುವಲ್ ಸೇಮ್ ಪ್ರೋಸೆಸ್. ಸೊ ಈಗ ಲಾಗಿನ್ ಆಗಿದೆ. ಈಗ ನನ್ನ ಕಸ್ಟಮರ್ಗಳಿಗೆ ನಾನು ಯಾವುದೋ ಒಂದು ಗ್ರೂಪ್ ಇದೆ, ಆ ಪರ್ಟಿಕ್ಯುಲರ್ ಗ್ರೂಪಿಗೆ ನಾನು ಅದನ್ನು ಕಳಿಸ್ಬೇಕು ಅಂತ ಹೇಳಿದ್ರೆ ಸೊ ಹೇಗೆ ಕಳಿಸ್ಬೋದು, ಸೊ ಅದನ್ನು ನಾವೀಗ ಅಬ್ಸರ್ವ್ ಮಾಡೋಣ. ಸೊ ಈಗ ನಮ್ಮದೇ ಆದ ಒಂದು ಗ್ರಾಮ ಚಿಲ್ಕುಂದ ಗ್ರೂಪ್ ಇದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ನಾನೀಗ ಆಲ್ರೆಡಿ ಅದನ್ನು ಕಳಿಸಿದ್ದೇನೆ ನಮ್ಮ ಕಸ್ಟಮರ್ಸ್ಗಳಿಗೆ. ಸೊ ಈ ರೀತಿಯಲ್ಲಿ ನಿಮ್ಮದೇ ಆದ ಓನ್ ಗ್ರೂಪ್ ಮಾಡಿಕೊಂಡು ನೀವು ಕಸ್ಟಮರ್ನ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ನಿಮ್ಮ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಕೊಳ್ಬೋದು. ಸೊ ಈಗ ಫಸ್ಟ್ ಟೆಕ್ಸ್ಟನ್ನ ಹೇಗೆ ಕಳಿಸೋದು ನೋಡೋಣ. ಸೊ ಜಸ್ಟ್ ನಾನಿಲ್ಲಿ ಶೇರೆಬಲ್ ಅನ್ನುವಂಥ ಒಂದು ಬಟನ್ ಇದೆ. ಸೊ ಕ್ಲಿಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಒನ್ಸ್ ಅಗೇನ್ ವಾಟ್ಸಪ್ ಓಪನ್ ಆಗುತ್ತೆ ಸಪ್ರೇಟ್ ಪೇಜ್ನಲ್ಲಿ. ಸೊ ಓಪನ್ ಆಗಿರುವಂತಹ ಟ್ಯಾಬ್ನಲ್ಲಿ ನೀವು ಯಾರಿಗೆ ಕಳಿಸಬೇಕು ಅನ್ನುವಂಥ ಒಂದು ಬಾಕ್ಸ್ ಬರುತ್ತೆ. ಸೊ ಅದರಲ್ಲಿ ಯಾರಿಗೆ ಕಳಿಸ್ಬೇಕು ಅಂತಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಅಂತ ಕೊಡಿ. ಸೊ ನೋಡಿ, ಆಟೋಮ್ಯಾಟಿಕ್ ಆಗಿ ಆ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಎಂಟ್ರಿ ಆಗಿದ್ದಾವೆ. ಸೊ ಜಸ್ಟ್ ಇದನ್ನು ನೀವು ಸೆಂಡ್ ಅನ್ನೋ ಬಟನ್ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕಸ್ಟಮರ್ಸ್ಗಳಿಗೆ ಆ ಒಂದು ಡೀಟೇಲ್ಸನ್ನು ಸಬ್ಮಿಟ್ ಮಾಡಬಹುದು. ಸೊ ಎರಡೂ ರೀತಿನಲ್ಲಿದೆ. ಪೋಸ್ಟರ್ ಫಾರ್ಮೆಟ್ನಲ್ಲಾದರೂ ನೀವು ಕಳಿಸ್ಬಹುದು ಅಥವಾ ಒಂದು ಮೆಸೇಜ್ನ ಫಾರ್ಮೆಟ್ನಲ್ಲಾದರೂ ಕಳಿಸ್ಬೋದು, ನಿಮ್ಮ ಕನ್ವೀನಿಯೆಂಟ್. ಸೊ ನಿಮ್ಮ ಕನ್ವೀನಿಯೆಂಟಲ್ಲಿ ನೀವು ಯಾವ ರೀತಿ ಕಳಿಸ್ಬೇಕು ಅನ್ನುವಂಥ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಅದಾದ ನಂತರದಲ್ಲಿ ನಾವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಇದು ಕಸ್ಟಮರ್ಗೆ ಒಂದು ಸಪೋರ್ಟಿವ್ ಆಗಿ ಮಾಡುವಂಥದ್ದು. ಸೊ ಇವೆಲ್ಲ ನ್ಯಾವಿಗೇಷನ್ ಹೇಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿರುವಂಥದ್ದು. ಅದೇ ರೀತಿ ಟ್ರೆಂಡಿಂಗ್ ಸರ್ವಿಸಸ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಯಾವ ಅಪ್ಲಿಕೇಶನ್, ಸ್ಕೀಮ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದೋ ಒಂದು ಟ್ರೆಂಡಿಂಗ್ ಅಪ್ಲಿಕೇಶನ್ ಯಾವುದಿದೆ ಅನ್ನುವಂಥದ್ದು ನಿಮಗೆ ಇಲ್ಲಿ ಲಿಸ್ಟ್ ಔಟ್ ಆಗಿರುತ್ತೆ. ಒನ್ಸ್ ಅಗೇನ್ ಅದರದ್ದು ಸೇಮ್ ಪ್ರೋಸೆಸ್. ದೆನ್ ಸಮ್ ಸ್ಪೆಷಲ್ ಟೂಲ್ಸ್. ಸೊ ಸ್ಪೆಷಲ್ ಸರ್ವೀಸಸ್, ನಮ್ಮಲ್ಲಿ ಮಾತ್ರ ಸಿಗುವಂತಹ ಸ್ಪೆಷಲ್ ಸರ್ವೀಸಸ್ ಅನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಆಧಾರ್ ಸರ್ಟಿಫಿಕೇಶನ್ ಸರ್ವಿಸಸ್. ನಾವು ಯಾವುದು ಸರ್ಟಿಫಿಕೇಶನ್ ಕೊಡ್ತಾ ಇಲ್ಲ, ನೆನಪಿರಲಿ, ಅದಕ್ಕೆ ಬೇಕಾಗಿರುವ ಮಾಹಿತಿ ಸಿಗುವಂತೆ ನಾವು ಮಾಡಿದ್ದೇವೆ. ಎಕ್ಸಾಮ್ ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಆಧಾರ್ ಎಕ್ಸಾಮಲ್ನ ಡೌನ್ಲೋಡ್ ಮಾಡುವಂಥ ಲಿಂಕ್ ಆಗಿರ್ಬೋದು, LMS ಪೋರ್ಟಲ್ಗೆ ರಿಜಿಸ್ಟರ್ ಆಗುವಂಥದ್ದಾಗಿರ್ಬೋದು, NSCIT ಮೂಲಕ ಅದರ ಬುಕ್ಕಿಂಗ್ ಮಾಡುವಂಥದ್ದಾಗಿರ್ಬೋದು, ಎಲ್ಲ ಪೋರ್ಟಲ್ಗಳನ್ನ ಒಂದೇ ಪ್ಲೇಸ್ನಲ್ಲಿ ನಾವು ಕೊಟ್ಟಿದ್ದೇವೆ. ನೆಕ್ಸ್ಟ್ ಒನ್ ಸ್ಪೆಷಲ್ ಸರ್ವೀಸಸ್, ಫಿಲ್ಲೆಬಲ್ ಫಾರಮ್ಸ್. ಫಿಲ್ಲೆಬಲ್ ಫಾರ್ಮ್ಸ್ ಅಂತ ಹೇಳಿದ್ರೆ ಈಗ ಫಾರ್ಮ್ಸ್ಗಳಿದ್ದಾವೆ, ನಾವು ಸಾಮಾನ್ಯವಾಗಿ ಅದು ಪ್ರಿಂಟ್ಔಟ್ ತಗೊಡ್ತೀವಿ, ಅವ್ರಿಗೆ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೋತಾರೆ. ಆಧಾರ ಇರುವಂಥ ಒಂದು ಆಪರೇಟರ್ಸ್ಗಳು ಏನಿರ್ತಾರೆ ಅಬ್ಸರ್ವ್ ಮಾಡಿರ್ತಾರೆ. ನಮ್ಮ ಫಾರಮ್ಸ್ಗಳಿದ್ದಾವೆ, ಕೆಲವೊಂದಷ್ಟು HOI ಫಾರಮ್ ಇದೆ, ಆಧಾರ್ ಅಡ್ರೆಸ್ ಫಾರಮ್ ಇದೆ. ಸೊ ಈ ಫಾರಮ್ಗಳೆಲ್ಲ ಏನಾಗುತ್ತೆ ಅಂದರೆ ಪ್ರಿಂಟ್ಔಟ್ ತಗೊಡ್ತೀರಿ, ಪ್ರಿಂಟ್ಔಟ್ ತೆಗೆದಿದ್ದು ಕಸ್ಟಮರ್ ತೊಗೊಂಡು ಹೋಗ್ತಾರೆ, ಅದನ್ನು ಬರ್ಕೊಂಡು ತೊಗೊಂಬರ್ತಾರೆ. ಒಂದು ಅಕ್ಷರ ವ್ಯತ್ಯಾಸ ಆಯಿತು ಅಂದರೆ, ಬರೀಬೇಕಾದ್ರೆ ಒಂದು ಸಣ್ಣ ಗೆರೆ ಎಕ್ಸ್ಟ್ರಾ ಬಂತು ಅಂತ ಹೇಳಿದ್ರೆ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿಬಿಡುತ್ತೆ.
ಸೊ ಅದನ್ನು ಇಲ್ಲಿ ನಾವು ಆನ್ಲೈನ್ ಎಂಟ್ರಿ ಮೂಲಕ ಸಾಲ್ವ್ ಮಾಡಿದ್ದೇವೆ. ಸೊ ಜಸ್ಟ್ ಫಾರಮ್ ಆಟೋಮೆಟಿಕ್ ಜನರೇಟ್ ಆಗಿರುತ್ತೆ. ಸೊ ನೀವು ಏನನ್ನ ಫಿಲ್ ಮಾಡಬೇಕೋ ಆ ಫಾರಮ್ ಫಿಲ್ಲಿಂಗ್ ಅನ್ನು ನೀವು ಇಲ್ಲಿ ಮಾಡಬಹುದು. ಸೊ ಅದರ ನಂಬರ್ ಏನಿದೆ ಸೊ ಅದನ್ನ ಎಂಟ್ರಿ ಮಾಡಿ. ಸೊ ಯಾರಿಗೆ ಸಂಬಂಧಪಟ್ಟಿದ್ದದು ಸೊ ಅವರ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿ. ಸೊ ನಾನು ಜಸ್ಟ್ ನನ್ನ ಹೆಸರನ್ನ ಎಂಟ್ರಿ ಮಾಡ್ತೀನಿ. ಎಸ್, ಈ ರೀತಿಯಲ್ಲಿ ನೀವು ಏನೇನು ಫಿಲ್ ಅಪ್ ಮಾಡಬೇಕು ಫಿಲ್ ಮಾಡಿ. ಸರ್ಟಿಫಿಕೇಟ್ ಡೀಟೇಲ್ಸ್ ಖಾಲಿ ಇರುತ್ತೆ, ಅದು ಸರ್ಟಿಫೈಯರೇ ಫಿಲ್ ಮಾಡಬೇಕು. ಸೊ ಜಸ್ಟ್ ಪ್ರಿಂಟ್ ಅನ್ನುವಂಥ ಒಂದು ಆಪ್ಷನ್ ಕೆಳಗಡೆ ಇದೆ. ಪ್ರಿಂಟ್ ಅನ್ನು ಕೊಡೋದ್ರ ಮೂಲಕ ಆ ಒಂದು ನೀವು ಕ್ರಿಯೇಟ್ ಮಾಡಿದಂತಹ ಸರ್ಟಿಫಿಕೇಟ್ ನಿಮಗೆ ಪ್ರಿಂಟೆಡ್ ಆಗಿ ಬರುತ್ತೆ. ಸೊ ಪ್ರಿಂಟೆಡ್ ಫಾರ್ಮೆಟ್ಸ್ಗಳು ಇರೋದ್ರಿಂದ ಫಿಲ್ಲೆಬಲ್ ಮಾಡಿ ಅದನ್ನು ಡೈರೆಕ್ಟ್ಲಿ ಪ್ರಿಂಟ್ ಕೊಡುವಂಥ ಅವಕಾಶ ಇರೋದ್ರಿಂದ ರಿಜೆಕ್ಷನ್ಸ್ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಇದನ್ನು ಆಲ್ರೆಡಿ ನಾವು ಯೂಸ್ ಕೂಡ ಮಾಡ್ತಾ ಇದ್ದೇವೆ. ಸೊ ಇದು ಫಿಲ್ಲೆಬಲ್ ಫಾರ್ಮ್ಸ್. ಡೇಟಾ ಎಂಟ್ರಿ ಅಥವಾ ಟೈಪಿಂಗ್ ವರ್ಕ್ನ ಅಡಿಷನಲ್ ಆಗಿ ಮಾಡ್ತಾ ಇರುವಂತಹ ಆಪರೇಟರ್ಸ್ಗಳಿಗೆ ಬೆನಿಫಿಟ್ ಆಗುವಂತಹ ಒನ್ ಆಫ್ ದಿ ಆಪ್ಷನ್ ಅಫಿಡವಿಟ್ ಜನರೇಟರ್. ಅಫಿಡವಿಟ್ ಜನರೇಟರ್ ಅನ್ನುವಂಥದ್ದು ನೀವು ಯಾವುದೇ ಅಫಿಡವಿಟ್ಸ್ಗಳನ್ನ ಜನರೇಟ್ ಮಾಡಲಿಕ್ಕೆ ಬೇಕಾಗುವಂತಹ ಸಮಯ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ. ಸೊ ನಮ್ಮಲ್ಲಿ ಹಲವಾರು ಪ್ರಿಪೇರ್ಡ್ ಫಾರ್ಮ್ಸ್ಗಳಿದ್ದಾವೆ. ವ್ಯವಸಾಯಗಾರ ಕುಟುಂಬ, ಮುಚ್ಚಳಿಕೆ ಪತ್ರ ಫಾರ್ ಕೃಷಿ ಇಲಾಖೆ, EWS, ಕ್ಯಾಸ್ಟ್ ಸರ್ಟಿಫಿಕೇಟ್ ಫ್ಯಾಮಿಲಿ ಟ್ರೀಗೆ, ಲಿವಿಂಗ್ ಸರ್ಟಿಫಿಕೇಟ್, ಸರ್ವೈವಿಂಗ್ ಫ್ಯಾಮಿಲಿ, ಮೃತರ ಕುಟುಂಬ ಜೀವಿತಕ್ಕೆ ಅಫಿಡವಿಟ್, ಫ್ಯಾಮಿಲಿ ಟ್ರೀ, ಇವೆಲ್ಲ ಪ್ರೀ ಡಿಫೈನ್ಡ್ ಫಾರ್ಮೆಟ್ಸ್ಗಳು. ಅಂದರೆ ಈಗ ನೀವು ಸಾಮಾನ್ಯವಾಗಿ ನೋಟ್ರಿ ಮಾಡುವಂಥದ್ದು ಅಂದರೆ ಬಾಂಡ್ ಪೇಪರ್ನ ಟೈಪಿಂಗ್ ಮಾಡಿಕೊಡುವಂತಹ ಸೆಂಟರ್ಗಳನ್ನ ನೀವು ಅಬ್ಸರ್ವ್ ಮಾಡಿರ್ತೀರಿ. ಸೊ ಕೆಲವೊಮ್ಮೆ ಅವರು ಅದನ್ನು ಅಲೈನ್ ಮಾಡಲಿಕ್ಕೆ ಅಡ್ಜಸ್ಟ್ ಮಾಡಲಿಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ಕೂಡ ಕೆಲಸ ಮಾಡ್ತಾ ಇದ್ರೆ ಅನುಭವಿಸಿರ್ತೀರಿ ಅದನ್ನ. ಸೊ ಅದನ್ನು ಹೇಗೆ ಸುಲಭ ಮಾಡ್ಕೊಳ್ಬೋದು ಸೊ ಅದ್ರ ಬಗ್ಗೆ ನಾವಿಲ್ಲಿ ಆಪ್ಷನ್ ಅನ್ನು ತಗೊಂಡಿದ್ದೀವಿ. ಸೊ ಎಸ್, ನಾನಿಲ್ಲಿ ಒಂದಷ್ಟು ಅಫಿಡವಿಟ್ಗಳನ್ನ ನಾನು ತಗೊಳ್ತೇನೆ, ಈಗ ಆಲ್ರೆಡಿ ಪ್ರಿಪೇರ್ ಆಗಿರುವಂಥದ್ದು. ಸೊ ಚೆಕ್ ಬಂದಿದೆ, ರೀಪ್ರಿಂಟ್ ಆಪ್ಷನ್ಸ್ಗಳಿರುತ್ತೆ. ಸೊ ನೋಡಿ ಇಲ್ಲಿ ಅವ್ರದ್ದು ಮಲ್ಟಿಪಲ್ ಸರ್ವೆ ನಂಬರ್ಸ್ ಇದೆ. ಎಷ್ಟೇ ಸರ್ವೆ ನಂಬರ್ಗಳಿದ್ರು ಆ ಎಲ್ಲ ಡೀಟೇಲ್ಸ್ಗಳನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಇದೆಲ್ಲ ಎಂಟ್ರಿ ಹೇಗಾಗುತ್ತೆ, ಯಾವ ಆಪ್ಷನ್ ಇದೆ ಅಂತ ಹೇಳಿದ್ರೆ ಸೊ ಅದರ ಪರ್ಟಿಕ್ಯುಲರ್ ಸರ್ವಿಸಸ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಅದರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ಏನನ್ನ ಫಿಲ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡಿ. ಉದಾಹರಣೆಗೆ ಮೈಸೂರು ನೋಡಿ, ಫಾರ್ಮೆಟ್ ನೀವು ಯಾವ್ದು ತಗೊಂಡಿರ್ತೀರಿ ಆ ಫಾರ್ಮೆಟ್ ನಲ್ಲಿ ಅದು ವರ್ಕ್ ಆಗುತ್ತೆ. ನಾನು ಕನ್ನಡ ಫಾರ್ಮೆಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ಅಫಿಡವಿಟ್ಗಳು ಕನ್ನಡದಲ್ಲೇ ಇರೋದ್ರಿಂದ ಅದನ್ನ ಮೇನ್ ಫಾರ್ಮೆಟ್ ಆಗಿ ನಾವು ಸೆಟ್ ಮಾಡಿದ್ದೀವಿ. ಗ್ರಾಮೀಣ ಚಿಲ್ಕುಂದ ಅಂತ ತಗೋಣ. ಶ್ರೀ ವ್ಯಕ್ತಿಯ ಹೆಸರು ರಮೇಶ ಅಂತ ಇಟ್ಕೋಣ. ಬಿನ್ ಅವರ ತಂದೆ ಹೆಸರು ಚಂದ್ರಪ್ಪ. ಸಮ್ ರ್ಯಾಂಡಮ್ ಡೀಟೇಲ್ಸ್ ನಾನು ಹಾಕ್ತಾ ಇದ್ದೀನಿ. ಅವ್ರದ್ದೊಂದು 3 ಸರ್ವೆ ನಂಬರ್ಗಳಿದೆ, ಅದರ ಚೆಕ್ ಬಂದು ನಾನು ಎಂಟ್ರಿ ಮಾಡಬೇಕು. ಸೊ ಅದನ್ನ ಎಂಟ್ರಿ ಮಾಡಬೇಕು ಅಂತ ಬಂದಾಗ ಅಲ್ಲಿ ಆಪ್ಷನ್ ಕೇಳುತ್ತೆ ನಿಮಗೆ. ಸೊ ಅಬ್ಸರ್ವ್ ಮಾಡೋದಾದ್ರೆ ನಿಮಗೆ ಲ್ಯಾಂಡ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳುತ್ತೆ. ಸೊ ಲ್ಯಾಂಡ್ ಲೊಕೇಟ್ ಆಗಿರುವಂಥದ್ದು ಸೇಮ್ ವಿಲೇಜ್ ಆಸ್ ರೆಸಿಡೆಂಟ್, ಅವರು ವಾಸ ಇರುವಂತಹ ಅದೇ ಜಾಗದಲ್ಲಿ ಜಮೀನ್ ಇದೆಯಾ, ಅಥವಾ ವಾಸ ಇರುವಂಥ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಜಮೀನ್ ಇದೆಯಾ, ಡಿಫರೆಂಟ್ ವಿಲೇಜ್ ವಿತಿನ್ ಹೋಬಳಿ, ಅದೇ ಹೋಬಳಿ ಆದರೆ ಬೇರೆ ಗ್ರಾಮನ ಬೇರೆ ತಾಲೂಕಿನಲ್ಲಿದೆಯಾ, ಅಥವಾ ತಾಲೂಕಿನ ಬೇರೆ ವಿಲೇಜ್ನಲ್ಲಿದೆಯಾ ಅಂದರೆ ಬೇರೆ ಹೋಬಳಿನಲ್ಲಿ ಬರುತ್ತಾ, ಅಥವಾ ಡಿಸ್ಟಿಕ್ ಇಂದಾನೇ ಹೊರಗಡೆ ಇದೆಯಾ. ಸೊ ಈ ತರದ ಹಲವಾರು ಆಪ್ಷನ್ಸ್ಗಳಿರ್ತವೆ. ಸೊ ನೀವು ಯಾವುದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ವಿಲೇಜ್ ಆಸ್ ರೆಸಿಡೆಂಟ್ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಇವೆಲ್ಲ ಫಿಲ್ಅಪ್ ಆಗುತ್ತೆ ನಿಮಗೆ. ಸೇಮ್ ಆಸ್ ರೆಸಿಡೆನ್ಸ್ ಅಂತ ಕೊಟ್ಟರೆ ಅಪ್ ಟು ವಿಲೇಜ್ ವರೆಗೂ ಫಿಲ್ಅಪ್ ಆಗುತ್ತೆ. ಹೋಬಳಿ ಅಂತ ಕೊಟ್ಟರೆ ಹೋಬಳಿವರೆಗೂ ಫಿಲ್ಅಪ್ ಆಗುತ್ತೆ. ವಿಲೇಜ್ ನೀವು ಎಂಟ್ರಿ ಮಾಡ್ಕೋಬಹುದು. ಉದಾಹರಣೆಗೆ ಕಲ್ಲಹಳ್ಳಿ, ಕರ್ಣಕುಪ್ಪೆ, MR ಹೊಸಹಳ್ಳಿ, ಈ ರೀತಿ ಸರ್ವೆ ನಂಬರ್. ಆ ಒಂದು ಸರ್ವೆ ನಂಬರ್ ಏನಿದೆ 75/8, ಸಮ್ ನಂಬರ್ಸ್, ರ್ಯಾಂಡಮ್ ನಂಬರ್ಸ್ ನಾನು ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದರ ವಿಸ್ತೀರ್ಣ, ಅದರ ಅಳತೆ. ಸೊ ಅಳತೆ ಹೇಗಿದೆ ಅನ್ನುವಂಥದ್ದು. ಸೊ ಅಳತೆ ಮೀನ್ಸ್ ಈಗ ನಾವು ಅದರ ವಿಸ್ತೀರ್ಣ ಏನಿದೆ ಅನ್ನುವಂಥದ್ದನ್ನ ಕೊಡ್ಬೋದು. 1 ಎಕರೆ 2 ಕುಂಟೆ, 2.25 ಕುಂಟೆ ಇದೆಯಾ, 4, 2.25 ಕುಂಟೆ ಇದೆಯಾ, 8, 2.25 ಕುಂಟೆ ಇದೆಯಾ, 12, ಅದನ್ನ ನೀವೆಲ್ಲ ಕೊಡ್ಬೋದು. ಬರೀ ಎಕರೆ ಇಲ್ಲ ಸರ್, ಬರೀ ಕುಂಟೆ ಇದೆ, 0 ಹಾಕಿ. 2 ಕುಂಟೆ ಇದೆಯಾ, 2 ಕುಂಟೆ ಹಾಕಿ. ಸರ್ ಬರೀ 1.25 ಕುಂಟೆ ಇದೆ, ಪರ್ಟಿಕ್ಯುಲರ್ 1 ಕುಂಟೆನೂ ಇಲ್ಲ ಅಲ್ಲಿ, ಸೊ ಜಸ್ಟ್ 0 ಹಾಕಿ ಎಷ್ಟಿದೆ ಅಷ್ಟು ಮೆನ್ಷನ್ ಮಾಡಿ. ಪೂರ್ವಕ್ಕೆ ಚೆಕ್ ಬಂದು ಕಸ್ಟಮರ್ಗಳ ಗೊತ್ತಿರುತ್ತೆ, ಅವ್ರು ಹೇಳ್ತಾರೆ ಯಾರ್ಯಾರು ಯಾವ್ಯಾವ ಕಡೆ ಇದ್ದಾರೆ.
ಸೊ ಪೂರ್ವಕ್ಕೆ ಸ್ವಾಮಿ ಗೌಡ ಅವರಿದ್ದಾರೆ. ಸೊ ಯು ಕ್ಯಾನ್ ಆಲ್ಸೋ ಕಾಪಿ ಅಂಡ್ ಪೇಸ್ಟ್ ಸಮ್ ಕಾಮನ್ ವರ್ಡ್ಸ್. ಸೊ ಸ್ವಾಮಿ ಗೌಡ, ರಾಮಕೃಷ್ಣ, ವಿನೋದ, ಸರ್ಕಾರಿ ಕೆರೆ. ಸಮ್ ರ್ಯಾಂಡಮ್ ಡೀಟೇಲ್ಸ್ ಹಾಕ್ತಾ ಇದ್ದೇನೆ, ಸೊ ಜಾಸ್ತಿ ಟೈಮ್ ಇದಾಗತ್ತೆ ಅಂತ. ಸೊ ಈ ರೀತಿನಲ್ಲಿ ಯು ಕ್ಯಾನ್ ಗಿವ್ ಅಪ್ ಟು 20, 30 ಅವ್ರದ್ದು ಎಷ್ಟಿದೆ ಲ್ಯಾಂಡ್ಸ್ಗಳು, ನೀವು ಜಸ್ಟ್ ಅದನ್ನು ಫಿಲ್ಅಪ್ ಮಾಡಿ ಆ್ಯಂಡ್ ಪ್ಲೇಸನ್ನು ಮೆನ್ಷನ್ ಮಾಡಿ, ಯಾವ ಡೇಟ್ ಅಫಿಡವಿಟಿನಲ್ಲಿ ನಿಮಗೆ ಬೇಕು ಸೊ ಆ ಡೇಟನ್ನು ಕೊಟ್ಟು ಪ್ರಿವ್ಯೂ ಅಫಿಡವಿಟನ್ನು ಕೊಡಿ. ನೋಡಿ ಆಟೋಮೆಟಿಕ್ ಆಗಿ ಜನರೇಟ್ ಆಗಿದೆ. ಸೊ ಇಟ್ ಈಸ್ ಜನರೇಟೆಡ್. ಸೊ ಇದನ್ನು ಪ್ರಿಂಟ್ ಮಾಡಬೇಕು, ಇಲ್ಲೇ ಡೈರೆಕ್ಟ್ಲಿ ಪ್ರಿಂಟ್ ಆಪ್ಷನ್ ಇದೆ. ಇಲ್ಲ ಸರ್ ನಾನು ಆಮೇಲೆ ಪ್ರಿಂಟ್ ತೆಗಿತೀನಿ, ಪೆಂಡಿಂಗ್ ಇಡ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಪ್ರೆಸ್ ಆನ್ ಎಕ್ಸಿಟ್. ಇಲ್ಲಿ ನಿಮಗೆ ಅದು ಸ್ಟೋರ್ ಆಗಿರುತ್ತೆ, ರೀಪ್ರಿಂಟಿಗೆ ಬಂದು ತೆಗಿಬಹುದು. ಇದೇ ರೀತಿಯಲ್ಲಿ ನೀವು ಹಲವಾರು ಅಫಿಡವಿಟ್ಸ್ಗಳನ್ನ ಮಾಡ್ಬೋದು. ಉದಾಹರಣೆಗೆ ವಂಶವೃಕ್ಷ, ಸಾಮಾನ್ಯವಾಗಿ ಅತಿ ಹೆಚ್ಚು ಸಮಯವನ್ನು ಹಿಡಿಯುವಂಥದ್ದು ವಂಶವೃಕ್ಷ. ಸೊ ಹುಣಸೂರು, ಕಸಬಾ, ಉದಾಹರಣೆಗೆ ಟೌನ್ ಅಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಗ್ರಾಮೀಣ, ನಗರ ತಗೋತೀನಿ. ಹುಣಸೂರು, ಶ್ರೀ ಕಲ್ಯಾಣ್, ಶ್ರೀ ತಂದೆ ಹೆಸರು, ಸುರೇಶ. ಸೊ ಅವರ ಒಂದು ಫ್ಯಾಮಿಲಿ ಸುರೇಶ. ಅವರು ಅರ್ಜಿದಾರರಿಗೆ ತಂದೆ ಬರ್ತಾರೆ. ವಯಸ್ಸು, ಇನ್ ಕೇಸ್ ಅವ್ರು ಡೆತ್ ಆಗಿದ್ದಾರೆ ಅಂದರೆ 0 ಮೆನ್ಷನ್ ಮಾಡಿ. ವಿವಾಹಿತರು, ಸಂಗಾತಿ ಸಂಖ್ಯೆ 1, ಮಲ್ಟಿಪಲ್ ಪರ್ಸನ್ಸ್ ಇದ್ರೆ ಅದನ್ನು ಕೂಡ ಕೊಡಬಹುದು, ನೀವಲ್ಲಿ ಅವಕಾಶ ಇರುತ್ತೆ. ಸೊ ಜಸ್ಟ್ ಈಗ ಒಬ್ರು ಅಂತ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಸುರೇಶ, ಅವರ ಪತ್ನಿಯ ಹೆಸರು ಗೀತಾ ಅಂತ ಕೊಡೋಣ. ತಾಯಿ ಆ್ಯಂಡ್ ವಯಸ್ಸು 48, ಮಕ್ಕಳ ಸಂಖ್ಯೆ 3 ಜನ. ಸೊ ಅದರಲ್ಲಿ ಅರ್ಜಿದಾರರು ಏನಿದ್ದಾರೆ ಕಲ್ಯಾಣ್, ಅವರು 2ನೇವರು ಅಂತ ಇಟ್ಕೊಳ್ಳೋಣ. ಮೊದಲನೇವರು ಸೂರ್ಯ, 3ನೇವರು ಲಕ್ಷ್ಮಿ. ಸೊ ಮದುವೆ ಆಗಿದೆ ಸೂರ್ಯ ಅವರಿಗೆ. ಇವರು ಅರ್ಜಿದಾರರಿಗೆ ಅಣ್ಣ. ಅಂಡ್ ಕಲ್ಯಾಣ್ ಅವರು ಸ್ವಯಂ ಅರ್ಜಿದಾರರು. ಲಕ್ಷ್ಮಿ ಅವರು ತಂಗಿ. ವಯಸ್ಸು ಸೂರ್ಯ ಅವರಿಗೆ ಒಂದು 29 ಅಂತ ಹಾಕೋಣ. ಇವ್ರಿಗೊಂದು 25, ಇವ್ರಿಗೊಂದು 22. ಅವಿವಾಹಿತರು, ಅವಿವಾಹಿತರು, ವಿವಾಹಿತರು. ಮದುವೆ ಆಗಿದ್ರೆ ಸಂಗಾತಿಯ ಸಂಖ್ಯೆ, ಸೂರ್ಯ ಅವರ ಪತ್ನಿ ಹೆಸರು ಅಂಬಿಕಾ, ಅತ್ತಿಗೆ, ವಯಸ್ಸು 25. ಅವ್ರಿಗೂ ಮಕ್ಕಳಿದ್ದಾರಾ? ಮಕ್ಕಳಿದ್ರೆ ಅದನ್ನು ಕೊಡಿ. ನೋಡಿ, ನೀವು ಪ್ರತಿ ಸಲ ಫಾರ್ಮ್ಯಾಟ್ ಎಂಟ್ರಿ ಮಾಡ್ತಾ ಇದ್ದ ಹಾಗೆ ಆ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ನಿಮಗೆ ಸಪರೇಟ್ ಆಗಿ ಕೇಳ್ತಾ ಇರುತ್ತೆ. ಆ ಒಂದು ಇದನ್ನ ಕೊಡಬಹುದು. ರಮಣ್. ಸೊ ಕಲ್ಯಾಣ್ ಅವ್ರಿಗೆ ಅಳಿಯ, ಸೋದರ ಅಳಿಯ, ಸಾರಿ ತಮ್ಮನ ಮಗ, ಸಹೋದರನ ಮಗ, 2 ವರ್ಷ, ಅವಿವಾಹಿತರು. ಸೊ ಯಾವ ಉದ್ದೇಶಕ್ಕೆ, ಪೌತಿ ಖಾತೆಗ, ಬ್ಯಾಂಕ್ ನೀಡೋದಕ್ಕ, ಅಥವಾ ಜನರಲ್ ಫಾರ್ಮ್ಯಾಟಾ, ಅಥವಾ ಇಂಥದ್ದನ್ನೇ ಅಂತ ಮೆನ್ಷನ್ ಮಾಡ್ತೀನಿ. ಸಹಕಾರ ಸಂಘದಲ್ಲಿ ಸಾಲ ಪಡೆಯುವ ಉದ್ದೇಶ ಏನು, ಜಾಗ. ಸೊ ನೋಡಿ, ಇಷ್ಟೆಲ್ಲ ಟೈಪ್ ಮಾಡಿದ್ವಿ. ಇದನ್ನ ಅಲೈನ್ಮೆಂಟ್ ಮಾಡಲಿಕ್ಕೆ ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ನಿಮಗೆ ಅದು ಪರ್ಟಿಕ್ಯುಲರ್ ಆಗಿ ಜನರೇಟ್ ಆಗಿರುತ್ತೆ. ಪ್ರಿಂಟ್ ಮಾಡ್ತೀರಾ, ಪ್ರಿಂಟ್ ಕೊಡಿ, ಆಟೋಮ್ಯಾಟಿಕ್ ಆಗಿ ನಿಮ್ಮ ಪೇಜ್ ಸೈಜ್ಗೆ ಅದು ಸೆಟ್ ಆಗಿರುತ್ತೆ. ಡೈರೆಕ್ಟ್ಲಿ ನೀವು ಅದನ್ನು ನಿಮ್ಮ ಒಂದು ಬಾಂಡ್ ಪೇಪರ್ನಲ್ಲಿ ಪ್ರಿಂಟ್ಔಟನ್ನು ತೆಗೆದುಕೊಳ್ಬೋದು. ಸೊ ಈ ಥರದಲ್ಲಿ ಒಂದು ಕೆಲಸಗಳನ್ನು ಸುಲಭ ಮಾಡುವಂಥ ಒಂದು ಆಪ್ಷನ್ ಇದೆ. ಇದೇ ರೀತಿ ರೆಸ್ಯೂಮ್ ಜನರೇಟರ್, ಇದು ಕೂಡ ಫಿಲಬಲ್ ಫಾರಮ್ ಏನೇ. ಫಸ್ಟ್ ಡೆಮೋ ತೋರಿಸುತ್ತೆ ನಿಮಗೆ. ಸೊ ಇಲ್ಲಿ ವ್ಯೂ ಡೆಮೋ ಅಂತ ಕೊಟ್ಟರೆ ಡೆಮೋ ನೋಡ್ಬೋದು. ನೀವು ಈ ರೀತಿಯಲ್ಲಿ ಒಂದು ಜನರೇಟನ್ನು ನೀವು ಮಾಡ್ಬೋದು. ಸೊ ಬೇಕಾದ್ರೆ ಕಸ್ಟಮರ್ಗೆ ಫಸ್ಟೇ ತೋರಿಸ್ಬೋದು. ನೋಡಿ ಸರ್, ಈ ಫಾರ್ಮೆಟಲ್ಲಿ ಬರುತ್ತೆ, ಓಕೆ ನಮ್ಗೆ ಬೇಕು ಅಂತ ಅನ್ನೋದಾದರೆ ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಅಪ್ಲೈ ಇಟ್, ಎಕ್ಸಿಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇಮೇಜ್ ಏನಿದೆ, ಇಮೇಜಿನ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ನೀವು ಅದನ್ನು ಕೊಡ್ಬೋದು.
ಸೊ ಅದೇ ರೀತಿ ವಿ ಹ್ಯಾವ್ ದ ಆಪ್ಷನ್ ಅಪ್ಡೇಟ್ ಮತ್ತು ರೀಪ್ರಿಂಟ್ ಆ ಒಂದು ಪರ್ಟಿಕ್ಯುಲರ್ ಫೈಲ್ ಅನ್ನ ಮತ್ತೆ ನಾನು ಪ್ರಿಂಟ್ ತೆಗಿತೀನಿ ಅಂತ ಹೇಳಿದ್ರೆ ದಟ್ ಈಸ್ ರೀಪ್ರಿಂಟ್. ಸಿನ್ಸ್ ಐ ಆಮ್ ರಿಪೀಟಿಂಗ್ ಸಮ್ ಆಫ್ ದಿ ಡೇಟಾ, ಸೊ ಫಾರ್ ಕಸ್ಟಮರ್ ಸೇಫ್ಟಿ ನಾನು ಅದನ್ನು ಹೈಡ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಈ ರೀತಿ ಫೋಟೋ ಬರುತ್ತೆ, ಅವರ ಹೆಸರು, ಅವರ ಎಲ್ಲ ಡೀಟೇಲ್ಸ್ಗಳು ಈ ರೀತಿ ನಾವೇನು ರೆಡಿ ಮಾಡಿರ್ತೀವಿ ಬರುತ್ತೆ. ಡೈರೆಕ್ಟ್ ಆಗಿ ಪ್ರಿಂಟ್ ಔಟ್ ಅನ್ನ ತೆಗೆದು ನೀವಲ್ಲಿ ಆ ಒಂದು ಪ್ರಿಂಟ್ ಔಟ್ ಅನ್ನ ತೆಗೆದುಕೊಡ್ಬೋದು. ಇನ್ ಕೇಸ್ ಯಾವಾಗಲೂ ಒಂದು 15 ದಿವಸದಿಂದ ಮಾಡಿದ್ರು, ಒಂದು ಫೋಟೋ ಹಾಕಿದ್ರು, ಸರ್ ನಂಗೆ ಆ ಫೋಟೋ ಬೇಡ ಸರ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು, ಸೊ ಯು ಕ್ಯಾನ್ ಚೇಂಜ್ ದ ಫೋಟೋ. ಸೊ ಫೋಟೋ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಗೋ ಟು ಅಪ್ಡೇಟ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಯಾವ ಫೋಟೋ ಬೇಕು ಅಂತ ಕೇಳುತ್ತೆ. ಸೊ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಡೆಮೋ ಫೋಟೋನ ತಗೊಂಡಿದ್ದೇನೆ, ಅಪ್ಡೇಟ್ ಇಮೇಜ್. ಸೊ ಈಗ ಅಪ್ಡೇಟ್ ಆಗಿರುತ್ತೆ. ಸೊ ಈಗ ನಾನು ಡೆಮೋ ಏನು ಒಂದು ಫೋಟೋ ಇತ್ತು ಅದು ಚೇಂಜ್ ಅಪ್ ಆಗಿದೆ. ಓಕೆ, ಈ ರೀತಿನಲ್ಲಿ ನಾವು ಅದನ್ನು ಚೇಂಜ್ ಓವರ್ ಮಾಡ್ಕೊಳ್ಬೋದು. ಈ ಎಲ್ಲ ಒಂದು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಸ್ಮಾರ್ಟ್ ಟೂಲ್ಸ್, ಸೊ ಒಂದು ಸ್ಮಾರ್ಟ್ ಕಾರ್ಡ್ ಕ್ರಿಯೇಷನ್ ಮಾಡುವಂಥದ್ದು. ಸೊ ಉದಾಹರಣೆಗೆ ಈಗ ನಿಮ್ಮ ಹತ್ರ ಒಬ್ರು ಕಸ್ಟಮರ್ ಬಂದರು, ಆಯುಷ್ಮಾನ್ ಕಾರ್ಡ್ ನನಗೆ ಪ್ರಿಂಟ್ ಬೇಕು, ವೋಟರ್ ಐ ಡಿ ಪ್ರಿಂಟ್ ಬೇಕು. ಎಸ್, ಗೌರ್ಮೆಂಟ್ನಿಂದ ಅದಕ್ಕೆ ಫೆಸಿಲಿಟೀಸ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಪ್ರಿಂಟ್ ಕೊಡ್ಬೋದು. ಆದರೆ ಏನು ಮಾಡ್ತೀವಿ ನಾವು ಸಾಮಾನ್ಯವಾಗಿ, ನಾನು ಕೇಳ್ಪಟ್ಟಿರುವಂಥದ್ದು, ನೋಡಿರುವಂಥದ್ದು, ಒಂದು ಪೂರ್ತಿ ಶೀಟನ್ನು ಪ್ರಿಂಟ್ ತೆಗೆದು ಅದರಲ್ಲಿ ಆ ಜಾಗವನ್ನು ಕಟ್ ಮಾಡಿ ಕೊಡುವಂಥವ್ರು ಕೆಲವೊಬ್ರು ಇದ್ದಾರೆ. ಅಥವಾ ಆ ಒಂದು ಪರ್ಟಿಕ್ಯುಲರ್ ಪಾರ್ಟನ್ನು ಪ್ರಿಂಟ್ ಬಂದ ತಕ್ಷಣ ಪ್ರಿಂಟರ್ನ ಸ್ಟಾಪ್ ಮಾಡಿ ಅದನ್ನು ಕಟ್ ಮಾಡುವಂಥವ್ರು ಇದ್ದಾರೆ. ಅದನ್ನು ಪೇಂಟ್ ಅಥವಾ ಮತ್ತೊಂದು ಬೇರೆ ಟೂಲ್ಸ್ಗಳ ಮೂಲಕ ಅದನ್ನು ಓಪನ್ ಮಾಡಿಕೊಂಡು ಕ್ರಾಪ್ ಮಾಡಿ ಅದನ್ನು ಒಂದು ಶೀಟಿಗೆ ಸೆಲೆಕ್ಟ್ ಮಾಡಿಕೊಂಡು ಅಲೈನ್ ಮಾಡಿ ಪ್ರಿಂಟ್ ಮಾಡುವಂಥವ್ರು ಇದ್ದಾರೆ. ಸೊ ಎಲ್ಲ ಒಂದು ಟೈಮ್ ವೇಸ್ಟ್ ಆಗುವಂಥ ಕೆಲಸಗಳು, ಸಮಯ ತಗೊಳ್ಳುತ್ತೆ, ವೇಸ್ಟ್ ಅಂತಲ್ಲ, ಸಮಯ ತಗೊಳ್ಳುತ್ತೆ. ಸೊ ಅದನ್ನು ಹೇಗೆ ಸುಲಭ ಮಾಡ್ಕೋಬೋದು? ಸೊ ಇಲ್ಲಿ ನಮಗೆ ಎಲ್ಲ ಸ್ಮಾರ್ಟ್ಸ್ ಕಾರ್ಡ್ಗಳನ್ನು ಒಂದೇ ಪಾಯಿಂಟ್ನಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಯಾವ್ಯಾವ್ದು ಇದೆ ಅನ್ನೋದ್ರ ಬಗ್ಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ಎಸ್, ಯಾವ್ಯಾವ ಸ್ಮಾರ್ಟ್ಸ್ ಕಾರ್ಡ್ ಇದೆ? ವೋಟರ್ ಐ ಡಿ, ಸೀನಿಯರ್ ಸಿಟಿಸನ್ ಕಾರ್ಡ್, ಆಧಾರ್, UTI-ನ ಇ ಪ್ಯಾನ್, NSDL-ನ ಇ ಪ್ಯಾನ್, ಆಭಾ, ಇ-ಶ್ರಮ್, UDID. ನೆನಪಿರಲಿ, ನಾವು ಇಲ್ಲಿ ಯಾವುದೇ ಕಾರ್ಡ್ಗಳನ್ನು ಫೋರ್ಜರಿ ಮಾಡ್ತಾ ಇಲ್ಲ. ಆ ಥರದ ಯಾವುದೇ ಒಂದು ವರ್ಕನ್ನು ನಾವಿಲ್ಲಿ ಸಪೋರ್ಟ್ ಮಾಡೋದಿಲ್ಲ. ನಮ್ಮ ಕೆಲಸ ಇಷ್ಟೇ, ನೀವು ಗೌರ್ನಮೆಂಟಿಂದ ಕೊಟ್ಟಿರುವ ಜೆನ್ಯೂನ್ ಡಾಕ್ಯುಮೆಂಟನ್ನು ಪ್ರಿಂಟ್ಔಟ್ ತೆಗಿಲಿಕ್ಕೆ ಅಸಿಸ್ಟೆಂಟ್ ವರ್ಕನ್ನು ಇದು ಮಾಡುತ್ತೆ. ಸೊ ಹೇಗೆ ಮಾಡುತ್ತೆ? ಸೊ ಒನ್ಸ್ ಅಗೇನ್ ಅದನ್ನು ನಾವು ಕಂಪ್ಲೀಟ್ ಆಗಿ ನೋಡೋಣ ಈಗ. ಸೊ ಚೂಸ್ ಫೈಲ್ಗೆ ಹೋಗಿ, ಸೊ ಚೂಸ್ ಫೈಲ್ನಲ್ಲಿ ಯಾವ ಫೈಲ್ಸ್ ನಿಮಗೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಈಗ ಡೌನ್ಲೋಡ್ ಅಲ್ಲಿ ಇರುವಂತಹ ಒಂದಷ್ಟು ಆಯುಷ್ಮಾನ್ ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಇವತ್ತು ಡೌನ್ಲೋಡ್ ಮಾಡಿರುವಂತಹ ಆಯುಷ್ಮಾನ್ ಕಾರ್ಡ್, ಒಂದೇ ಫ್ಯಾಮಿಲಿ 4 ಜನ ಇದ್ದಾರೆ, ಬೇಕು ಅಂತ ಬಂದರು. ಸೊ ಮಲ್ಟಿಪಲ್ ಫೈಲ್ಸನ್ನು ನೀವು ಸೆಲೆಕ್ಷನ್ ಮಾಡ್ಬೋದು, ಆ ಒಂದು ಅವಕಾಶ ನಿಮಗೆ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಎಷ್ಟು ಫೈಲ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ಫೈಲ್ಸ್ಗಳನ್ನ ಸೆಲೆಕ್ಷನ್ ಮಾಡಿದ ನಂತರದಲ್ಲಿ ಓಪನ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಎಷ್ಟು ಫೈಲ್ ಸೆಲೆಕ್ಷನ್ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, 4 ಫೈಲ್ಸ್ ಇದೆ ನಿಮಗೆ. ಅದು ಯಾವ ಫಾರ್ಮ್ಯಾಟ್? ಸೊ ಇಟ್ ಈಸ್ ಎ ಆಯುಷ್ಮಾನ್ ಭಾರತ್ ಆಭಾ ಕಾರ್ಡ್. ಸೊ ಆಭಾ ಸೆಲೆಕ್ಟ್ ಮಾಡ್ತೇನೆ. ನಿಮ್ಗೆ ಯಾವ ಥರ ಬೇಕು? A4 ಬೇಕಾ, PVC ಪ್ರಿಂಟರ್ಗೆ ಬೇಕಾ? A4 ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಎಸ್, ಈಗ ನಾನು ಅಪ್ಲೋಡ್ ಆ್ಯಂಡ್ ಪ್ರೊಸೀಡ್ ಕೊಡ್ತೀನಿ. ನೆನಪಿರಲಿ, ನಾನು 4 PDF-ಗಳನ್ನ ಅಪ್ಲೋಡ್ ಮಾಡಿದ್ದೇನೆ. ಸೊ ಅಬ್ಸರ್ವ್ ಮಾಡಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಒನ್, ಫೋರ್ತ್ ಒನ್. ಕರೆಕ್ಟಾಗಿ ಒಂದು ಶೀಟಲ್ಲಿ ಬಂದಿದೆ, ಅಷ್ಟು ಜಾಗ ಮಾತ್ರ ಬಂದಿದೆ. ಡೈರೆಕ್ಟ್ ಆಗಿ ಪ್ರಿಂಟ್ ತೆಗಿರಿ, ಅಷ್ಟನ್ನು ಮಾತ್ರ ಕಟ್ ಮಾಡಿ ಲ್ಯಾಮಿನೇಷನ್ ಮಾಡಿ ಕಸ್ಟಮರ್ ಕೊಡಿ. ಸೊ ಇಟ್ಸ್ ಅ ಟೈಮ್ ಯೂಸೇಜ್. ಸೊ ಈ ರೀತಿಯಲ್ಲಿ ನಿಮ್ಮ ಕೆಲಸಗಳನ್ನು ಸುಲಭ ಮಾಡ್ಬೋದು. ಇದು ಬರೀ ಆಯುಷ್ಮಾನ್ ಒಂದಕ್ಕೆ ಅಂತಲ್ಲ, ನಾನು ಅಷ್ಟು ತೋರಿಸಿದಂಥ ಕಾರ್ಡ್ಗಳು ಇದೇ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಇದಲ್ಲದೆ ಇನ್ನೇನಿದೆ ನಮಗೆ ಅಂತ ಹೇಳಿದ್ರೆ, ಫೋಟೋ ಜನರೇಟರ್. ಸೊ ಕಸ್ಟಮರ್ ಬಂದರು, ಸರ್ ನನಗೊಂದು ಫೋಟೋಸ್ ಬೇಕು ಸರ್, ಅರ್ಜೆಂಟು, ಎಲ್ಲೋ ಅವೈಲಬಿಲಿಟಿ ಇಲ್ಲ, ಫೋಟೋ ಬೇಕು. ಓಕೆ, ನಿಮ್ಮ ಹತ್ರ ಫೋಟೋ ಶೀಟ್ ಇದ್ದರೆ, ಫೋಟೋ ಶೀಟ್ ಅನ್ನುವಂಥದ್ದು ನಿಮ್ಮ ಸ್ಟೇಷನರಿಗಳು ಸಿಗುತ್ತೆ ನಿಮಗೆ. 4x6 ಸೈಜಲ್ಲಿ ಬರುತ್ತೆ. ಸೊ ಅದು ತೊಗೊಂಡ್ರೆ ನಿಮಗೆ ಫೋಟೋ ಕ್ಲಾರಿಟಿ ಬರುತ್ತೆ. ಸೊ ಅಪ್ಲೋಡ್ ಫೋಟೋಗೆ ಹೋಗಿ, ಸೊ ಯಾವ ಒಂದು ಫೋಟೋನ ನೀವು ಅಪ್ಲೋಡ್ ಮಾಡಬೇಕು ಆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀನ್ಸ್ ಯಾರ್ದು ಫೋಟೋಸ್ ಬೇಕು ಅಲ್ಲಿ ಆಪ್ಷನ್ ಕೇಳುತ್ತೆ ನಿಮಗೆ. ಸೊ ಓಕೆ, ಜಸ್ಟ್ ದಿಸ್ ಇಸ್ ಎ ಡೆಮೋ ಇಮೇಜ್, ಐ ವಿಲ್ ಓಪನ್ ದಿಸ್.
ಸೊ ಯಾವ ಥರದ್ದು ಬೇಕು ಕೇಳುತ್ತೆ ನಿಮಗೆ. ಸೊ ವಿ ಹ್ಯಾವ್ 8 ಪಾಸ್ಪೋರ್ಟ್ ಸೈಜ್ ಫೋಟೋ, 6 ಪಾಸ್ಪೋರ್ಟ್ ಆ್ಯಂಡ್ 4 ಸ್ಟ್ಯಾಂಪ್ ಸೈಜ್, 8 ಪಾಸ್ಪೋರ್ಟ್ ಮಲ್ಟಿ ಫೋಟೋ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಸರ್ ನಂದು 2 ಫೋಟೋ ಇದೆ, ನನಗೆ 2 8 ಬೇಡ 4 ಕೊಡಿ ಅಂತಾರೆ. ಅಂಥ ಟೈಮಲ್ಲಿ 2 ಮಲ್ಟಿಪಲ್ಸ್ ನೀವು ಸೆಲೆಕ್ಟ್ ಮಾಡಿದ್ರೆ ಅವಾಗ ಮಲ್ಟಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಗಲ್ ಇಮೇಜ್ ಆದರೆ ಸೊ 8 ಪಾಸ್ಪೋರ್ಟ್ ಸೈಜ್ ಫೋಟೋ ಸೆಲೆಕ್ಟ್ ಮಾಡ್ತೀನಿ, ಜನರೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ನಾನು ಸೆಲೆಕ್ಟ್ ಮಾಡಿದಂಥ ಇಮೇಜ್ ಆಟೋಮ್ಯಾಟಿಕ್ ಆಗಿ ವಿತ್ ದ ಸೇಮ್ ಕ್ಲಾರಿಟಿ ನನಗೆ ಜನರೇಟ್ ಆಗಿದೆ. ಸೊ ಜಸ್ಟ್ ನಾನು ಇದನ್ನು ಡೈರೆಕ್ಟ್ಲಿ ಪ್ರಿಂಟ್ ಕೊಡ್ಬೋದು. ಪ್ರಿಂಟ್ ಕೊಡಲಿಕ್ಕೆ ಪ್ರಿಂಟ್ಗೆ ಹೋಗಿ ಪ್ರಿಂಟ್ ಸೆಟ್ಟಿಂಗ್ಸ್ ನಲ್ಲಿ ನಿಮಗೆ ಸೈಜ್ ಅನ್ನ ಸೆಟ್ ಮಾಡ್ಕೊಳ್ಳಿ. 6x4 ಅನ್ನುವಂಥ ಸೈಜ್ ಬರುತ್ತೆ. ಸೊ 6x4 ಅನ್ನುವಂಥ ಸೈಜ್ ಅನ್ನ ನೀವು ಅಲ್ಲಿ ಕ್ರಿಯೇಟ್ ಮಾಡಿಕೊಂಡು ಪ್ರಿಂಟ್ ಯೂಸಿಂಗ್ ಸಿಸ್ಟಮ್ ಡೈಲಾಗ್ ಅಂತಿರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರಿಂಟರ್ಗಳಲ್ಲಿ ಯು ಹ್ಯಾವ್ ದ ಆಪ್ಷನ್ಸ್. ನಿಮ್ಮ ಪ್ರಿಂಟರ್ನಲ್ಲಿ ಅದಕ್ಕೆ ಅಂತಾನೆ ಬೇರೆ ಬೇರೆ ಆಪ್ಷನ್ಸ್ಗಳಿರುತ್ತೆ. 4x6 ನಿಮಗೆ ಇದು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಜನರಲ್ ಎಲ್ಲಿರ್ತೀರಿ ಆ ಜಾಗದಲ್ಲಿ ಹೋಗಿ 4x6 ಸೆಲೆಕ್ಟ್ ಮಾಡಿ ಬಾರ್ಡರ್ ಲೆಸ್ ಅನ್ನ ಕೊಡಿ. ಸೊ ಅದೇ ರೀತಿ ಮೋರ್ ಪ್ಲೇಸಸ್ಗೂ 4x6 ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈ ರೀತಿನಲ್ಲಿ ಸೆಟ್ ಮಾಡ್ಕೋಬಹುದು. ಪೇಪರ್ ಸೈಜ್ ಅನ್ನ ಅಲ್ಟ್ರಾ ಗ್ಲಾಸಿ ಅಥವಾ ಕ್ಲಾರಿಟಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತದನ್ನ ನೀವು ಕೊಡಬಹುದು. ಇದನ್ನ ಪ್ರತಿ ಸಲ ನಾನು ಮಾಡೋದಕ್ಕಿಂತ ಸೇವ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಇಲ್ಲಿ ಸೇವ್ ಅನ್ನುವಂಥ ಆಪ್ಷನ್ ಇದೆ ನೋಡಿ. ಇದು ಎಪ್ಸನ್ ಅವರಿಗೆ ಯುಟಿಲೈಸ್ ಆಗುವಂಥದ್ದು. ಈ ರೀತಿ ಪ್ರತಿ ಪ್ರಿಂಟರ್ಗಳಲ್ಲೂ ಇರುತ್ತೆ ಆಪ್ಷನ್, ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಈಗ ನಾನು ಆಲ್ರೆಡಿ ಪ್ರೀ ಡಿಫೈನ್ ಮಾಡಿದ್ದೀನಿ 4x6 ಪೋರ್ಟ್ರೇಟ್ ಎಪ್ಸಾನ್ ಪ್ರೀಮಿಯಂ ಗ್ಲಾಸಿ ಹೈ ಕ್ವಾಲಿಟಿ ಕಲರ್ ಕೊಟ್ಟು ನಾನು ಅದನ್ನು ಓಕೆ ಕೊಟ್ಟರೆ ಆ ಒಂದು ಪರ್ಟಿಕ್ಯುಲರ್ ಪ್ರಿಂಟರ್ನಲ್ಲಿ ಈ ಒಂದು ಇಮೇಜ್ ನನಗೆ ಪ್ರಿಂಟಬಲ್ ಆಗಿ ಬರುತ್ತೆ. ಸೊ ಇದಕ್ಕೂ ಕೂಡ ಅವಕಾಶ ಇದೆ. ಫೋಟೋ ರೀಸೈಸರ್, ಯಾವುದೋ ಒಂದು ಜಾಬ್ ಅಪ್ಲಿಕೇಶನ್ನ ಎಂಟ್ರಿ ಮಾಡ್ಬೇಕಾದ್ರೆ ನನಗೆ ಫೋಟೋ ಇಂಥದ್ದೇ ಸೈಜಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಸರ್. ಸೊ ಆ ಒಂದು ಫೋಟೋ ಸೈಜ್ನಲ್ಲೇ ನನಗೆ ಬೇಕು. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ರೀಸೈಸ್ ಮಾಡ್ಬೋದು? ಸೊ ಫೈಲ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಜಸ್ಟ್ ಗೆಟಿಂಗ್ ದ ಸೇಮ್ ಇಮೇಜ್, ಡೆಮೋ ಇಮೇಜನ್ನೇ ತಗೊಳ್ತೇನೆ. ಸೊ ಈಗ ಡೆಮೋ ಇಮೇಜ್ನ ಸೈಜ್ ನಮ್ಗಲ್ಲಿ ಕೊಟ್ಟಿದ್ದಾರೆ 174x220. ಸೊ ಇದು ನನ್ನ ಡೆಮೋ ಇಮೇಜ್, ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದರ ಡೆಮೋ ಇಮೇಜ್. ಸೊ ಇದನ್ನು ನಾನು ಚೇಂಜ್ ಓವರ್ ಮಾಡ್ತೀನಿ ಟು ದ ವಿಡ್ತ್ ಆ್ಯಂಡ್ ಹೈಟ್, ನನಗೆ ಬೇಕಾಗಿರೋ ವಿಡ್ತ್ಗೆ. ಸೊ 213 ಆ್ಯಂಡ್ 213 ಸಾಮಾನ್ಯವಾಗಿ ಪಾನ್ ಕಾರ್ಡ್ಗಳಲ್ಲಿ ಕೇಳಿರ್ತಾರೆ ಫೋಟೋ 213 ಎಲ್ಲೇ ಇರಬೇಕು ಅಂತ. ಸೊ ಸೆಲೆಕ್ಟ್ ಮಾಡಿ ಆ್ಯಂಡ್ ಇದರ ಫಾರ್ಮೆಟ್ ನೋಡಿ PNG ಇದೆ, ನಾನು ಅಪ್ಲೋಡ್ ಮಾಡಿರೋ ಇಮೇಜ್ನ ಫಾರ್ಮೆಟ್, ನನಗೆ JPG ಬೇಕು. ಸೆಲೆಕ್ಟ್ ಮಾಡಿ ಪ್ರೋಸೆಸ್ ಇಮೇಜ್ ಕೊಡಿ. ಸೊ ಜನರೇಟ್ ಮಾಡಿರುವಂಥದ್ದು ನಾನು JPG ಫಾರ್ಮೆಟ್ ಕೇಳಿದ್ದೀನಿ, JPG ಫಾರ್ಮೆಟ್ ಬಂದಿದೆ. ಸೊ 213 ಕೇಳಿದ್ದೀನಿ, 213 ಇಂದ ಲೆಸ್ನಲ್ಲಿದೆ. ಸೊ ಮ್ಯಾಕ್ಸಿಮಮ್ ಸೈಜ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಬರುತ್ತೆ. ಸೊ ನಿಮಗೆ 213ನೇ ಬೇಕು ಅಂದರೆ ಯು ಕ್ಯಾನ್ ಗಿವ್ 214 ಆ್ಯಂಡ್ 214 ಕೊಟ್ಟರೆ ನಿಮಗೆ 213 ಬರುತ್ತೆ ನಿಮಗೆ. ಸೊ ಈ ರೀತಿಯಲ್ಲಿ ನಿಮಗೆ ಪರ್ಟಿಕ್ಯುಲರ್ ಸೈಜ್ಗೆ ನಿಮಗಲ್ಲಿ ಯಾವುದಕ್ಕೆ ಮೆನ್ಷನಬಲ್ ಆಗುತ್ತೆ ಆ ಥರದಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಡೌನ್ಲೋಡ್ ಇಮೇಜ್ ಕೊಟ್ಟರೆ ಆ ಇಮೇಜ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಈ ಥರದ ಒಂದು ಫೆಸಿಲಿಟೀಸ್ಗಳು ಕೂಡ ನಿಮಗೆ GOC ನಲ್ಲಿ ಅವೈಲಬಲ್ ಇದೆ. ಎಸ್, ನೆಕ್ಸ್ಟ್ ಆಪ್ಷನ್ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಅದಾದ ನಂತರದಲ್ಲಿ ದಟ್ ಈಸ್ ಲೊಕೇಶನ್ ಡೀಟೇಲ್ಸ್. ಯಾವುದಾದ್ರೂ ಅಪ್ಲಿಕೇಶನ್ಸ್ಗಳನ್ನ ಕಾಲ್ಫರ್ ಮಾಡಿದಾಗ ನಿಮ್ಮ ಲೊಕೇಶನ್ ಡೀಟೇಲ್ಸನ್ನು GPS ಡೀಟೇಲ್ಸ್ಗಳನ್ನ ಕೇಳ್ತಾರೆ. ಆಧಾರ್ ವರ್ಕ್ ಮಾಡಿರೋರು ನೀವು ಅಬ್ಸರ್ವ್ ಮಾಡಿರ್ತಾರೆ. ಸೊ GPS ಲೊಕೇಶನ್ ಬೇಕು, ಫೋನ್ ಆನ್ ಮಾಡ್ಕೋ, GPS ಆನ್ ಮಾಡ್ಕೋ, ಅದರ ಟ್ರ್ಯಾಕ್ ಮಾಡು. ಬಟ್ ಎಲ್ಲ ಟೈಮಲ್ಲೂ ಅದು ಕರೆಕ್ಟ್ ಲೊಕೇಶನ್ ತೋರಿಸೋದಿಲ್ಲ. ಸೊ ನಿಮ್ಮ ಆ್ಯಕ್ಚುಯಲ್ ಲೊಕೇಶನ್ ನಿಮಗೆ ಬೇಕು ಅಂದರೆ ಗೆಟ್ ಯುವರ್ ಲೊಕೇಶನ್ ಕೊಡಿ. ಗೆಟ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಇಮಿಡಿಯೇಟ್ಲಿ ನಿಮಗೆ ಬರುತ್ತೆ. ಸಿಮಿಲರ್ಲಿ ಏಜ್ ಕ್ಯಾಲ್ಕುಲೇಷನ್, ಯಾವುದೋ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು, ಕ್ಯಾಂಡಿಡೇಟ್ ಬಂದಿದ್ದಾರೆ, ವೃಕ್ಷಕ್ಕೆ ಹಾಕ್ತಾ ಇದೀವಿ, ಅಲ್ಲಿ ಏಜ್ ಮೆನ್ಷನ್ ಮಾಡಬೇಕು. ಸೊ ಇಂಥ ಸಂದರ್ಭಗಳಲ್ಲಿ ಯು ಕ್ಯಾನ್ ಗಿವ್ ಏಜ್ ಕ್ಯಾಲ್ಕುಲೇಟರ್. ಆ ಜಾಬ್ಗೆ ಅವ್ರು ಎಲಿಜಿಬಲ್ ಇದಾರಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸೊ ಜಸ್ಟ್ ಅವರ ಒಂದು ಬರ್ತ್ ಡೇಟನ್ನು ಮೆನ್ಷನ್ ಮಾಡಿ. ಸೊ 15/8 1987 ಅಂತ ಇಟ್ಕೋಣ, ಕ್ಯಾಲ್ಕುಲೇಟ್ ಏಜ್. ಸೊ ಈಗ ಅವರು ಎಲಿಜಿಬಲ್ ಇದಾರಾ ಯಾವ ಡೇಟ್ಗೆ? ಆಸ್ ಆಫ್ ಟುಡೇ, ಇವತ್ತಿನ ಡೇಟ್ ಪ್ರಕಾರ ಅವರ ಏಜ್ 38 ಇಯರ್ಸ್. ಯಾವುದೋ ಒಂದು ಅಪ್ಲಿಕೇಶನಲ್ಲಿ ಇರುತ್ತೆ ಮ್ಯಾಕ್ಸಿಮಮ್ ಏಜ್ ಅವ್ರಿಗೆ 38 ಲಿಮಿಟೇಷನ್ ಇರುತ್ತೆ. ಸೊ ಅಪ್ಲಿಕೇಶನ್ ಕಾಲ್ ಫಾರ್ ಆಗಿರೋ ಡೇಟ್ಗೆ ಅದು ಎಲಿಜಿಬಲ್ ಇದೆಯಾ ಇಲ್ವಾ? 38 ಇಯರ್ಸ್ 1 ಮಂತ್ 18 ಡೇಸ್ ಇದೆ, ಅಥವಾ ಆಸ್ ಪರ್ ದ 1st ಆಫ್ ಜನವರಿ ಅನ್ನೋದಾದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು 37 ಇಯರ್ಸ್ ಇದೆ. ಈ ರೀತಿಯಲ್ಲಿ ನಾವು ಅದನ್ನು ಮೆನ್ಷನ್ ಮಾಡ್ಬೋದು. ಇದು ಪ್ರೆಸೆಂಟ್ಲಿ ನಮ್ಮಲ್ಲಿರುವಂಥ ಒಂದು ಫೆಸಿಲಿಟೀಸ್ಗಳು. ಫ್ಯೂಚರ್ನಲ್ಲಿ ಇನ್ನೂ ಕೆಲಸಗಳನ್ನು ಸುಲಭ ಮಾಡುವಂಥ ಬೇರೆ ಬೇರೆ ಫೀಚರ್ಸ್ಗಳನ್ನ ನಾವು ಅಡಾಪ್ಟ್ ಮಾಡ್ತಾ ಹೋಗ್ತೇವೆ. ನಿಮ್ಮಲ್ಲೂ ಕೂಡ ಸರ್ ನನಗೆ ಇಂಥದ್ದೊಂದು ಬೇಕು, ನನಗೆ ಈ ಒಂದು ಕೆಲಸ ಮಾಡಲಿಕ್ಕೆ ನನಗೆ ಟೈಮ್ ಕನ್ಸ್ಯೂಮ್ ಆಗ್ತಾ ಇದೆ, ಇದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ನೀವು ಕೇಳೋದಾದ್ರೆ ಅಂಥದ್ದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿನಲ್ಲಿ ಆ ಒಂದು ಸೊಲ್ಯೂಷನನ್ನು ನಾವು ನಿಮಗೆ ಫೈಂಡ್ ಔಟ್ ಮಾಡಿ ಕೊಡ್ತೇವೆ. ಸೊ ಹಾಗಿದ್ರೆ ಈ ಇಷ್ಟೆಲ್ಲ ಫೆಸಿಲಿಟೀಸ್ಗಳನ್ನು ನೀವು ಬಳಸೋದಾದ್ರೆ ಇದಕ್ಕೆ ಚಾರ್ಜಸ್ ಏನು? ಸೊ ಈಗ ನಾವು ಸ್ಮಾರ್ಟ್ ಕಾರ್ಡ್ಗಳನ್ನೆಲ್ಲ ನೋಡಿದ್ವಿ. ಕೆಲವೊಂದಷ್ಟು ಬೇರೆ ಪ್ರೈವೇಟ್ ಸೆಂಟರ್ಸ್ಗಳು ಕೂಡ ನಿಮಗೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಕೆಲವೊಂದು ಪ್ರೈವೇಟ್
ವೆಬ್ಸೈಟ್ಸ್ಗಳಲ್ಲೂ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಅಲ್ಲೆಲ್ಲ ಏನು ಅಂದರೆ ಪರ್ ಕಾರ್ಡ್ ಇಷ್ಟು ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ನಾವು ಯಾವುದೇ ಲಿಮಿಟೇಷನ್ ಹಾಕಿಲ್ಲ. ನೀವು ಎಷ್ಟಾರೋ ಅಫಿಡವಿಟ್ ಜನರೇಟ್ ಮಾಡಿ, ಎಷ್ಟಾರು ರೆಸ್ಯೂಮ್ ಜನರೇಟ್ ಮಾಡಿ, ಎಷ್ಟಾರು ಸ್ಮಾರ್ಟ್ ಕಾರ್ಡ್ಸ್ಗಳನ್ನ ಜನರೇಟ್ ಮಾಡಿ, ನಿಮ್ಮ ಎಷ್ಟೇ ಅಪ್ಲಿಕೇಶನ್ಸ್ಗಳನ್ನ ನಮ್ಮ ಒಂದು ಬ್ರೌಸರ್ನ ಮೂಲಕ ಪ್ರೋಸೆಸ್ ಮಾಡಿ, ಅದರ ಮಾಹಿತಿಯನ್ನು ತಗೊಳ್ಳಿ, ಅದರ ಪೋಸ್ಟರ್ಸ್ಗಳನ್ನ ಕಸ್ಟಮರ್ಗೆ ಕಳಿಸಿ. ವಿ ಜಸ್ಟ್ ಚಾರ್ಜ್ 1000 rupees ಪರ್ ಇಯರ್. ಒಂದು ವರ್ಷಕ್ಕೆ 1000 ರೂಪಾಯಿ, ಅಂದರೆ ದಿನಕ್ಕೆ 3 ರೂಪಾಯಿಯನ್ನು ನೀವು ಇಲ್ಲಿ ಖರ್ಚು ಮಾಡಬೇಕಾಗುತ್ತೆ. ಈ ದಿನದ 3 ರೂಪಾಯಿ ಖರ್ಚು ಅಥವಾ ತಿಂಗಳ ವರ್ಷದ 1000 ರೂಪಾಯಿನಲ್ಲಿ ಈ ಇಷ್ಟು ಸರ್ವಿಸಸ್ಗಳು ವಿತ್ ಟ್ರೈನಿಂಗ್. ಸೊ ನೋಡಿ, ಮತ್ತೊಂದು ನಾನು ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ಟ್ರೈನಿಂಗ್. ಸೊ ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಹಾಕುವಂಥ ಸಂದರ್ಭದಲ್ಲಿ ನಿಮಗೆ ಬೇಕಾಗುವಂಥ ಇದೇ ರೀತಿಯ ಒಂದು ವಿಡಿಯೋ ಟ್ರೈನಿಂಗ್ಸ್ಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಈಗ ಆಲ್ರೆಡಿ ಇರುವಂಥ ವಿಡಿಯೋಸ್ಗಳನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನೇನೆಲ್ಲ ಬೇಕು ಅದರ ಪ್ರೋಸೆಸ್, ವರ್ಷಕ್ಕೆ 60,000 ರೂಪಾಯಿ ಧನ ಸಹಾಯವನ್ನು ಕೊಡುವಂಥದ್ದು ಸೆಲೆಕ್ಟ್ ಮಾಡೋದ್ರ ಮೂಲಕ ಅದರ ಕಂಪ್ಲೀಟ್ ಪ್ರೋಸೆಸ್ ಅನ್ನ ನೋಡಬಹುದು. ಸೊ GOC ಅನ್ನುವಂಥದ್ದು ಇವತ್ತು ಕ್ರಿಯೇಟ್ ಆದಂಥದ್ದಲ್ಲ. ಇದು ಕಳೆದ 2-2.5 ವರ್ಷದಿಂದ ಸತತ ಪ್ರಯತ್ನವಾಗಿ ನಾವು ಈ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ನಲ್ಲಿ ನಾವೀಗ ಇದ್ದೇವೆ. ಈಗ ಆಲ್ರೆಡಿ ನಮ್ಮಲ್ಲಿ ಒಂದು 30+ ಮೆಂಬರ್ಸ್ ಯೂಸರ್ಸ್ ಇದ್ದಾರೆ. ಸೊ ಇದೇ ರೀತಿ ಕರ್ನಾಟಕದ ಪ್ರತಿಯೊಬ್ಬ ಆಪರೇಟರ್ಗೆ ಅವಶ್ಯಕತೆ ಇರುವಂಥ ಮಾಹಿತಿಯನ್ನು ತಲುಪಿಸುವಂಥದ್ದು ನಮ್ಮ ಈ ಒಂದು ಉದ್ದೇಶ. ಸೊ ಇದನ್ನ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ಮೂಲಕ ನಿಮಗೆ ನಾವು ಕೊಡ್ತಾ ಇರುವಂಥ ಸರ್ವಿಸ್ ನಿಮಗೆ ಯುಟಿಲೈಸ್ ಆಗುತ್ತೆ. ಅದನ್ನು ನಿಮ್ಮ ಡೈಲಿ ಯೂಸೇಜ್ ಮಾಡ್ಕೊಳ್ಳೋದ್ರ ಮೂಲಕ ಅರ್ನಿಂಗ್ಸನ್ನು ನೀವು ಮಾಡ್ಕೊಳ್ಬೋದು ಅನ್ನುವಂಥದ್ದಾದರೆ, ಸೊ ಜಸ್ಟ್ ನಾನು ಸ್ಟಾರ್ಟಿಂಗ್ನಲ್ಲಿ ತೋರಿಸಿದ ರೀತಿ ನಮ್ಮ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ. ರಿಜಿಸ್ಟರ್ ಮಾಡಿದಾಗ ನಿಮಗೆ 1 day ಟ್ರಯಲ್ ಆಕ್ಟಿವೇಟ್ ಆಗುತ್ತೆ ಆಟೋಮ್ಯಾಟಿಕ್ ಆಗಿ. ಸೊ 1 day ಟ್ರಯಲ್ ಕೂಡ ನೀವು ಅಬ್ಸರ್ವ್ ಮಾಡಿ. ಅಲ್ಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಾವು ಪರ್ ಇಯರ್ ಆಕ್ಟಿವೇಶನ್ ಅನ್ನು ಮಾಡಿಕೊಡ್ತೇವೆ. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು.